ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಭ್ರಮ ಮೀಡಿಯಾ ಹೌಸ್. ಸರ್, ನಿಮ್ಮದು ಮೂಲ ಲ್ಯಾಂಗ್ವೇಜ್ ತೆಲುಗು, ಯಾಕೆ ಕನ್ನಡ? ಇದು ಕಾರಣ ಸಾಹಸ್ಯ ವಿಷ್ಣುವರ್ಧನ್. ಹಾ. ವಿಷ್ಣುವರ್ಧನೇ ಕಾರಣ ಇದಕ್ಕೆ. ಏನು? ಪ್ಲಸ್ ಶಿಡಿ ಬಾಬಾ. ಈ ಬಾಬಾ ನಾವು ನಮ್ಗೆ ಹೆಂಗಿರ್ತಾರಂದ್ರೆ ರೈಟ್ ಟು ಲೆಫ್ಟ್ ದೇವದ ಕಾಟ ಅಂತಾರಲ್ವಾ, ಅಂತೀವಿ ನಾವು. ಇವ್ರು ದೇವತರ ಪ್ರಾಣ ಹಿಡಿತಾನಪ್ಪ, ಹಿಂದೆ ಬೀಳ್ತಾನಪ್ಪ ಅಂತ. ಬಾಬಾ ಅವರು ನನ್ನ ಹಿಂದೆನೇ ಬೀಳ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದಿನ ನಾನು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೇನೆ. ಬಸ್ ಆದ ತಕ್ಷಣ ಡ್ರೈವರ್ ಪಕ್ಕದಲ್ಲಿ ಸೀಟ್ ಸಿಕ್ತು. ಖುಷಿ ಆಗತ್ತೆ ಇಲ್ವಾ? ಎಲ್ಲ ವ್ಯೂ ಎಲ್ಲ ಚೆನ್ನಾಗಿರುತ್ತೆ, ಹಂಗೆ ಹಿಂಗಂತ ಖುಷಿ ಪಟ್ಟು ಕೂತ್ಕೊಂಡಿದ್ದೀನಿ. ಸ್ವಲ್ಪ ದಾನು ಏನು ಸ್ವಲ್ಪ ನಿದ್ರೆ ಬರೋ ಥರ ಇದೆ. ದಯವಿಟ್ಟು ತೊಂದರೆ ಡ್ರೈವರ್ ತೊಂದರೆ ಕೊಡಬಾರ್ದು ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಯಾರು ಕೂಗ್ತಾ ಇದ್ದಾರೆ, ಇಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ನೋಡಿದ್ರೆ ಯಾರು ಇಲ್ಲ, ಯಾರು ಕರೀಲ್ಲ, ಎಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ಬಟ್ ಕರಿತಾನೆ ಇದ್ದಾರೆ. ನೋಡಿದ್ರೆ ಎಲ್ಲ ಒಂದು ಸೀಟ್ ಖಾಲಿ ಇತ್ತು. ಅಲ್ಲಿ ಕೂತ್ಕೊಂಡಿರಿ. ಕೂತ್ಕೊಂಡು ಒಂದು 10-15 ಸೆಕೆಂಡ್ಸ್ಗೆ ಬಸ್ ಹೋಗಿ ಒಂದು ದೊಡ್ಡ ಮಾರ್ಗ ಕೊಡ್ಬಿಟ್ಟು ಆ ಭಾಗ ಎಲ್ಲ ಜಸ್ಟ್ ಮಿಸ್. ಅಂದ್ರೆ ಯಾರು ಕಾಪಾಡಿರ್ಬೋದು, ಯಾರು ಕರೆದಿರ್ಬೋದು, ನನ್ನ ಮೇಲೆ ಯಾರಿಗೆ ಪ್ರೀತಿ ಇದೆ, ಈ ತರ ಬೇಕಾದ ಸನ್ನಿವೇಶ. ಸರ್, ವಿಷ್ಣು ಸರ್ ಬಗ್ಗೆ ವಿಷ್ಣು ಸರ್ ಹೆಚ್ಚು ಬಾಬಾ ಕಾಟ ಇರ್ಬೇಕಲ್ವಾ, ಅವ್ರು ಯಾವ ರೀತಿ ನಮ್ಮನ್ನ ಸೇವ್ ಮಾಡಿ. ಒಂದಿನ ಕೇಕ್ ಏನಾದ್ರು ಚೆನ್ನೈಲಿರುವಾಗ ಒಂದು 6-6:30 ಆ ಟೈಮ್ನಲ್ಲಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಕೇಕನೇರು ಬಸ್ ಸ್ಟ್ಯಾಂಡಿಗೆ ಬಂದು ಟೀನೇರ್ ಹೋಗೋದು. ನಾವು ಟೀನರ್ಲಿರೋ ಕರೆಕ್ಟಾಗಿ ಇನ್ನು ಕೇಕನೇರು 1 ಕಿಲೋಮೀಟ್ರು 1/2 ಕಿಲೋಮೀಟರ್ ಇರುವಾಗ ಒಬ್ಬ ಮುತ್ಕ ಕೋಲ್ ತೊಗೊಂಡು ಅಡ್ಡ ನಿಂತ್ಕೊಂಡಿದ್ದ. ಏನ್ ಮಾಡ್ತಾನೆ ಇವರು, ಯಾಕೆ ಅಡ್ಡ ನಿಂತ್ಕೊಂಡ ಅಂತ ಬೇಜಾರು ಮಾಡ್ಕೊಂಡಿದ್ದೆ ನಾನು. ಹೇಯ್, ಯಾಕೋ ಇಲ್ಲಿದೆಯಾ? ಅದು ನಿನ್ಗೋಸ್ಕರ ಕರ್ನಾಟಕ ಕಾಯ್ತಾ ಇದೆಯೋ, ಹೋಗಲ್ಲಿಗೆ ಅಂತ ಹೇಳಿದ. ಅವ್ನು ಹುಚ್ಚ ಅಲ್ಲ, ನಿಮ್ಗೂ ಹಾಗೆ ಹುಚ್ಚನೇ. ನನ್ ಕರ್ನಾಟಕ ಏನ್ ಸಂಬಂಧ? ಕರ್ನಾಟಕ ಒಂದ್ ದೊಡ್ಡ ಮಾತು ಹೇಳಿದ್, ಕರ್ನಾಟಕ ಕಾಯ್ತಾ ಇದೆ ಅಂತ ಅವ್ರಿಗೋಸ್ಕರ. ದುಡ್ಡು ಕೊಡಕ್ಕೋ ಇಲ್ಲಿ ಬೈದ್ಬಿಟ್ಟು, ಈ ನೀನೇನು ನನಗೆ ಕೊಡೋದು, ಎಲ್ಲ ನಾನೇನು ಕೊಟ್ಟಿದ್ದೀನಿ, ಹೋಗೋ ಅಂತ ಬೈದಂದ ಅವ್ರು ನೋಡಿದೆ. ಹಂಗೆ ದರ್ಬಕ್ಸ್ ಮುಂದಕ್ಕೆ ಹೋಗಿ ಸ್ವಲ್ಪ ದೊಡ್ಡೊಬ್ರು ಹೋಗಿ ನೋಡಿದ್ರು, ಅಲ್ಲಿ ಯಾರು ಇಲ್ಲ. ಏನೋ ಬದ್ವಿ ಅವತ್ತು ಜೀವ ಉಳಿತಂತ ಅನ್ಕೊಂಡಿದ್ದೆ ನಾನು. ಇದಾದ್ರೆ ಸ್ವಲ್ಪ ದಿನಕ್ಕೆ ವಿಷ್ಣುವರ್ಧನ್ ಅವರ ತೆಲುಗು ಪಿಕ್ಚರ್ ಇತ್ತು, ನಮ್ಮ ಕಂಬಳಿ ಪಿಕ್ಚರ್ ಮಾಡ್ತಾ ಇದ್ದಾರೆ. ಸರ್ದಾರ್ ಧರ್ಮನ್ ಅನ್ನೋ ಚಿತ್ರ, ಕೃಷ್ಣರಾಜು, ಮೋಹನ್ ಬಾಬು, ಇವರು 3 ಜನ ಹೀರೋಸ್. ಮಲ್ಟಿ ಸ್ಟಾರ್ ಫಿಲ್ಮ್ ಆ ಕಾಲದಲ್ಲಿ. ಇವರು ತೆಲುಗು ಹೇಳ್ಕೊಟ್ಟಕ್ಕೆ ನನಗೆ ಕಂಪನಿಯವರು ನನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅವ್ರು ಕನ್ನಡ ತೆಲುಗು ಚೆನ್ನಾಗಿ ಬರಲ್ಲ. ಭಾರತಿ ಮೇಡಮ್ ನಾವು ಇಬ್ಬರು ಸೇರಿಕೊಂಡು ಅವ್ರಿಗೆಲ್ಲ ಡೈಲಾಗ್ ಹೇಳ್ಕೊಟ್ಟು ಆ ಪಿಕ್ಚರ್ನಲ್ಲಿ ಒಳ್ಳೆ ಹೆಸರು ಬರೋ ಥರ ಮಾಡಿಲ್ಲ. ನಿಮ್ಗೆ ಅವಾಗ್ಲೇ ಕನ್ನಡ ಫ್ಲೂಯೆಂಟ್ ಇತ್ತು, ತೆಲುಗು ಹೇಳ್ಕೊಡೋದು ಅವ್ರಿಗೆ ಅಷ್ಟೇ. ಕನ್ನಡ ನಮ್ಗೇನು ಬರುತ್ತೆ, ಅವ್ರಿಗೆ ತೆಲುಗು ಹೇಳ್ಕೊಡೋದು. ನಾವು ತೆಲುಗು ರೆಕಾರ್ಡ್ ಮಾಡಿ ಅವ್ರು ಕೇಳಿಸೋರು, ಹಿಂಗೆ ಹೇಳ್ಬೇಕಂತ. ಅವ್ರು ಕನ್ನಡದಲ್ಲಿ ಭಾರತೀಯರು ಬರೆದುಕೊಡೋರು, ಇವ್ರು ಸ್ವಲ್ಪ ಬರ್ಕೊಡೋರು. ಈಗ ಬಾನ್ಸುಬಾರ್ ಕನ್ನಡ ಹಾಡು ಆಡ್ಬೇಕು, ತೆಲುಗಿನಲ್ಲೇ ಕನ್ನಡ ಬರ್ಕೊತಾರೆ. ಜಯಸಾಸ್ ಅವ್ರ ಮಲಯಾಳದಲ್ಲೇ ಬರ್ಕೊತಾರೆ, ಹೌದಲ್ಲ? ಅದೇ ರೀತಿ ಅವ್ರು ಬರ್ಕೊಂಡಿದ್ದಾರೆ. ಅವ್ರು ಚೆನ್ನಾಗಿ ನಾನು ಪ್ರೋತ್ಸಾಹ ಕೊಟ್ಟಿದ್ದೀನಿ, ಸಪೋರ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ನಮ್ಮ ಕಂಪನಿ ಅವರು ಸತ್ಯಂ ಶಿವಂ ಸುಂದರ್ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ. KSR ದಾಸ್ ಡೈರೆಕ್ಟರ್, ವಿಷ್ಣುವರ್ಧನ್ ಅವ್ರಿಗೆ ಹೀರೋ. ಸ್ಕ್ರೀನ್ ಪ್ಲೇ ಮಾಡಿಸ್ತಾರೆ ವಿಷ್ಣುವರ್ಧನ್ ಅವರು. ಚೆನ್ನಾಗಿ ಬರೀತಾರೆ. ಇವ್ರ ಕತೆ ಒಂದು ದೊಡ್ಡ ಡೈರೆಕ್ಟರ್ ಸಿನಿಮಾ ಮಾಡಿದ್ದಾರೆ. ಇವ್ರು ಸ್ಕ್ರೀನ್ ಪ್ಲೇ ಮಾಡಿಸಂತ ವಿಷ್ಣುವರ್ಧನ್ ಸಹಾಯ ಮಾಡಿದ್ದಾರೆ ದಾಸ್ ಅವ್ರಿಗೆ. ನಾವು ಸ್ಕ್ರೀನ್ ಪ್ಲೇ ಮಾಡಿದ್ವಿ. ಓಕೆ, ಒಂದೇ ಟೈಮ್ಗೆ ಒಂದೇ ಟೈಮಲ್ಲಿ 1 ಮಂತ್ 2 ಮಂತ್ಸ್ ಬರ್ತಿರ್ತೀವಿ. ಅಲ್ಲ, ಹೇಳಿದ್ರೆ ಕೂಡ ಅವ್ರಿಗೆ ಇಷ್ಟ ಆಯ್ತು. ಓಕೆ, ತುಂಬಾ ಇಷ್ಟ ಆಯ್ತು. ಇನ್ಸೈಡ್ ಸಬ್ಜೆಕ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ, ಗುಡ್ ಅಂತ ನಾನು ಓಕೆ ಮಾಡಿದ್ದಾರೆ. ಸೆಟ್ಗೆ ಹೋಗುವ ವಿಷ್ಣುವರ್ಧನ್ ಫೋರ್ಸ್ ಮಾಡಿದ್ದಾರೆ, ಇವನ್ನೇ ಸೆಟ್ಗೆ ಹಾಕೊಡಿ ಅಂತ. ನಾನು ಹೇಳಿದ್ದೀನಿ, ಭಾಷಾವಾರ್ಲಿ ಏನು ಬರಲ್ಲ, ಸೆಟ್ಗೆ ಹಾಕೊಂಡು ಏನು ಮಾಡಿ, ನಾನು ಕೂಡ ದುಡ್ಡು ವೇಸ್ಟ್ ಆಗಿಬರ್ತದೆ, ನಾನು ಬೇರೆ ಪಿಕ್ಚರ್ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಅಂತ ವಿಷ್ಣುವರ್ಧನ್ ಆರ್ಡರ್ ಮಾಡಿದೆ. ಅಲ್ಲಿರೋ ಪರಿಚಯನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಏನಾದ್ರು ಕೈ ಹಾಕೋದು, ಕನ್ನಡ ಪಿಕ್ಚರ್ ಬಗ್ಗೆ ಮಾತಾಡೋದು, ನಾನೊಂದು ಏನು ಅನ್ಕೊಂಡಿದೀಯ ನಾನು ಗೊತ್ತ ವಿಷ್ಣು ಏನು ಕನ್ನಡ ಪಿಕ್ಚರ್ ಅದೇ ನಾವು ಸೂಪರ್ ಮಾಡಿದ್ದು, ತಿಲಕ್ ಸಮಾನ ಹಂಗೆ ಹಿಂಗೆ ಅಂತ ಹೇಳೋರು.
ಬಿಡನ್ನ ನಮ್ಮ ತಲೆ ಮೇಲೆ ಈ ರೀತಿ ಫ್ರೆಂಡ್ಶಿಪ್ ಆಗಿ ಅವರು ಒಂದು ರೀತಿ ಇಲ್ಲಿ ಪರಿಚಯ ಮಾಡಿದ್ದಾರೆ. ಇಲ್ಲಿನ ಸುತ್ತಮುತ್ತ ಎಲ್ಲ KCM ಸಂಸ್ಥೆ ಪರಿಚಯ ಮಾಡಿದ್ದಾರೆ. ಎಷ್ಟೋ ಅವ್ರು ಇಷ್ಟಪಟ್ಟು ಮುತ್ತಿನಂದ ಮನುಷ್ಯ CM ಕಂಬಳಿ ಹೌದು. ಅವ್ರು ನಮ್ಗೆ ಅವಕಾಶ ಆಗೋ ಥರ ಸಾಹಸ ಅಜಂತಾ ಕಂಬೈನ್ಸ್ ಅವ್ರು ಮಡ್ರಾಸ ಪರಿಚಯ ಆಗಿ ಅವರು ನಮ್ಮ ಪಿಕ್ಚರ್ ಮಾಡ್ಬೇಕಂತ ಅನ್ಕೊಂಡು ಫಸ್ಟೇ 2 ಪಿಕ್ಚರ್ ಸ್ಟಾರ್ಟ್ ಆಯ್ತು. 2 ಪಿಕ್ಚರ್ ಒಟ್ಟಿಗೆ ಮುತ್ತಿನಂತ ಮನುಷ್ಯ ಸಾಹಸವೇರ ಈ ಒಂದಲ್ಲಿ ಯಾವ ಡೈರೆಕ್ಟರ್ಗೂ 2 ಪಿಕ್ಚರ್ ಅವಕಾಶ. ಒಂದು ಪಿಕ್ಚರ್ ಮಾಡಿದ್ರೆ ಕಷ್ಟ. ಸರ್, ನೀವು ಮೊದಲು ಒಂದು ಮೂವಿಗೆ ಆಕ್ಷನ್ ಕಟ್ ಹಿಡಿತು, ಮೊದಲ ಸೀನ್ ಯಾವ್ದಾದ್ರು ನೆನ್ಪಿದ್ಯಾ? ಹೇಗನ್ಸ್ತು ಆದಿದೆ? ನಮ್ಗೇನಾಗುತ್ತಂದ್ರೆ ಆ ಕಾಲದಲ್ಲಿ ನಮ್ಮ ಡೈರೆಕ್ಟರ್ಸ್ ನಮ್ಮ ಸ್ವಲ್ಪ ಸೀನ್ಸ್ ತೆಗಿಗೆ ಅವಕಾಶ ಕೊಡ್ತಾರೆ. ಅದೇ ಸಣ್ಣ ಲಾರಿ ಚೇಂಜ್ ಆಗ್ಬೋದು, ಬೇರೆ ಥರ ನೇಚರ್ ಆಗ್ಬೋದು, ಸಣ್ಣ ಕಲಾವಿದರು ಜೂಲಿಯಸ್ ಡೈಲಾಗ್ಸ್ ಆಗ್ಬೋದು, ತಗೊಳ್ಳೋ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಡೈರೆಕ್ಟರ್ಗೆ ಅಸೋಸಿಯೇಟ್ಸ್ಗೆ ಅಸ್ಟೆಂಟ್ಗೆ ಇರೋ ಸಂಬಂಧ ಹೆಂಗಿರುತ್ತಂದ್ರೆ ತಂದೆ ಮಕ್ಕಳ ಥರ ಇರುತ್ತೆ. ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡೋರು, ಸ್ಕ್ರಿಪ್ಟ್ ಬರೆಯೋದಕ್ಕೆ, ಹಾಡುಗಳು ಬರೆಯೋದಕ್ಕೆ, ಅದಕ್ಕೆ ಶಾರ್ಟ್ಸ್ ತಗೊಳಕ್ಕೆಲ್ಲ ಸಪೋರ್ಟ್ ಮಾಡೋರು. ಕಲಿಬೇಕಾದ್ರೆ ಅವ್ರಿಗೆ ಟ್ರೈನಿಂಗ್ ಮಾಡೋಣ ಅನ್ನೋದಿರುತ್ತೆ. ರಹಸ್ಯವಾಗಿ ಇಟ್ಕೊಳ್ಳೋದು ಅವರಲ್ಲಿ. ಬೆಳೆಯೋದು ನಮ್ಮ ಕೈನದು. ಈ ಅಭ್ಯಾಸ ಇರೋದು ಏನೇ ಆದ್ರೂ ಫಸ್ಟ್ ಟೈಮು ಮೆಡಿಸಿನ್ ಓದಿ ಔಷಧಿ ಆದ್ಮೇಲೆ ಫಸ್ಟ್ ಟೈಮ್ ಆಪರೇಷನ್ ಮಾಡುವಾಗ ಯಾವ ಡಾಕ್ಟರ್ ಆದ್ರೂ ಸ್ವಲ್ಪ ಯೋಚನೆ ಮಾಡ್ತಾರೆ. ಪ್ರಾಸೆಸ್ ಗೊತ್ತಾಗತ್ತೆ. ಬಟ್ ಅದಕ್ಕೆ ಅವ್ರು ಟ್ರೈನಿಂಗ್ ಕೊಟ್ಟಿರ್ತಾರೆ. ಔಷಧಿ ಟೈಮ್ನಲ್ಲಿ ಸಣ್ಣ ವರ್ಕ್ಸು ಎಲ್ಲ ಮಾಡಿಸಿರ್ತಾರೆ. ಅದೇ ರೀತಿ ನಮ್ಮನ್ನು ನಮ್ಮ ಡೈರೆಕ್ಟರ್ಸ್ ಅಭ್ಯಾಸ ಮಾಡಿರ್ತಾರೆ. ಆಮೇಲೆ ಈ ಕಾಲದ ಥರ ಈಸಿ ಅಲ್ಲ. ಡಿಜಿಟಲ್ ಬಂದ ಮೇಲೆ ನೀವು ಯಾವಾಗ ಸ್ಟಾರ್ಟ್ ಹೇಳಿ ಯಾವಾಗ ಕಟ್ ಹೇಳಿ ಅದು ಪಾಡ್ ನಡೀತಾ ಇರತ್ತೆ. ತಲೆ ಕೆಡಿಸ್ಕೊಳಂಗಿಲ್ಲ. ನಮ್ಮ ಕಾಲದ ಫಿಲ್ಮ್ ಸ್ಕೇರ್ಸಿಟಿ ಯಾವಾಗ ಇಂಪೋರ್ಟೆಡ್ ಎಲ್ಲ. ಒಂದು ಕ್ಯಾನ್ ಅಂದ್ರೆ ಇಷ್ಟು ಸೀನ್ ಈ ಕ್ಯಾನ್ ಒಂದು ಕ್ಯಾನಲ್ಲಿ ಮುಗಿಸ್ಬೇಕನ್ನೋ ಒಂದು ಗ್ಯಾರಂಟಿ ಇರುತ್ತೆ. ಆಮೇಲೆ ಪ್ರೊಡ್ಯೂಸರ್ ಯೋಚನೆ ಮಾಡ್ತಾರೆ, ಈ ಡೈರೆಕ್ಟ್ ಇಟ್ಕೊಂಡಿದೆ ಮುಗಿಸ್ಬಿಡ್ತಾನೆ ಅನ್ನೋ ಭಾವ ಬರುತ್ತೆ. ಮುತ್ತಿನಂತ ಮನುಷ್ಯ ಸ್ಟಾರ್ಟ್ ಆಗುವಾಗ ಟೈಗರ್ ಪ್ರಭಾಕರ್, ಭಾರತಿ ವಿಷ್ಣು ಒಂದು 2 ಸೀನ್ 3 ಸೀನ್ ಆದ್ಮೇಲೆ ಪ್ರಭಾಕರ್ ಅವ್ರು ಹೇಳಿದ, ನೀವು ಒಳ್ಳೆ ಡೈರೆಕ್ಟರ್ ಆಗ್ತೀರ ನೀವು ಅಂತ ಹೇಳಿದ. ಯಾಕೆ ಹೇಳಿದಾರು ಅವ್ರಿಗೆ ಅರ್ಥ ಆಯ್ತು. ಅಂದ್ರೆ ಶಾರ್ಟ್ ಹೇಳೋದಾಗಲಿ, ಡೈಲಾಗ್ ಹೇಳೋ ಪದ್ಧತಿ ಆಗಲಿ, ತೆಗೆಯೋ ಪದ್ಧತಿ ಆಗಲಿ, ಅವ್ನು ಇನ್ಸ್ಪೈರ್ ಮಾಡೋದಾಗಲಿ. ನಾನು 16 ವರ್ಷ ಅಷ್ಟೆಂಟೇ ಕೆಲಸ ಮಾಡಿ 16 ವರ್ಷ ಯೋಚನೆ ಮಾಡಿ. ಡಾಕ್ಟರ್ 5-6 ವರ್ಷ ಸಾಕು. ಸರ್, ನಾನು ಡೈರೆಕ್ಟ್ ಆಗಿ ಕೇಳೋದಾದ್ರೆ ಫೈನಾನ್ಷಿಯಲಿ ಆ ಟೈಮಲ್ಲಿ ನಿಮ್ಗೆ ಅಸಿಸ್ಟೆಂಟ್ ಆಗಿ ಬರ್ತಾ ಇರುವಂತದ್ದು ಮ್ಯಾನೇಜ್ ಆಗ್ತಿತ್ತ? ಆಗಲ್ಲ. ಯಾಕಂದ್ರೆ ಸಿಟಿ ಲೈಫೇ ಬೇರೆ, ಹಳ್ಳಿ ಲೈಫೇ ಬೇರೆ. ನಾವು ಹಳ್ಳಿಯವರಾಗಿದ್ದರಿಂದ, ವ್ಯವಸಾಯದಾರ ಆಗೋದ್ರಿಂದ ನಮ್ಮ ಮಿಸೆಸ್ ಕಡೆಯವರು ಅಕ್ಕಿ ಬೇಳೆ ಈ ಅಂದ್ರೆ ನಿಮ್ಗೆ ಮದ್ವೆ ಆದ್ಮೇಲೆ ಈ ಫೀಲ್ಡಿಗೆ ಬಂದ್ರು? 1 year ಮದುವೆ ಆದ್ಮೇಲೆ ಇಮೇಡ್ 2 ತಿಂಗಳಿಗೆ ನಾನು ಇಂಡಸ್ಟ್ರಿಗೆ ಹೋಗಿದ್ದೀನಿ. ಅದುವರೆಗೂ ಜಾಬ್ ಅಂತ, ಅದುವರೆಗೂ ನಿಮ್ಗೊಂದು ಜಾಬ್ ಅಂತ. ಈಗ ಹೆಣ್ಣು ನೋಡ್ಲಿಕ್ಕೆ ಬಂದಾಗ ಆಬ್ವಿಯಸ್ಲಿ ಕೇಳ್ತಾರಲ್ಲ, ಏನ್ ಮಾಡ್ತಾ ಇದೀಯಾ? ನಮ್ಮ ಲೈಫ್ ವಿಚಿತ್ರ ಅಲ್ವಾ? ಡಿಗ್ರಿ ಮಾಡ್ತಾ ಇದ್ದೀನಿ, BSc ಡಿಗ್ರಿ ಗುಂಟೂರು ಹಿಂದೂ ಕಾಲೇಜಲ್ಲಿ ಡಿಗ್ರಿ ಮಾಡ್ತಾ ಇದ್ದೀನಿ. ಪಾಸ್ ಆದ್ರೆ ನನಗೆ ಫಾರ್ ಸ್ಟಾರ್ಸ್ ಕೆಲಸ ಕನ್ಫರ್ಮ್. ಯಾಕಂದ್ರೆ CM ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕಾಸು ಬ್ರಹ್ಮಾಂಡದಲ್ಲಿ ಅಂತ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರು CM. ನಮ್ಮ ತಂದೆ ಇದು ವೆರಿ ಪೊಲಿಟಿಕಲ್ ಪವರ್. ಅದರಿಂದ ಡಿಗ್ರಿ ಮುಗಿದ್ರೆ ಕೆಲಸ ಕೊಡಿಸ್ತೀವಿ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಬಟ್ ನನ್ನ ಕ್ಲಾಸ್ಮೇಟು ಅವ್ರ ಬ್ರದರ್ಸ್ ಅವರೆಲ್ಲ ಸಿನಿಮಾ ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ. ನಾಟಕ ಕಡೆ ಒಲವು. ನನ್ನ ಕ್ಲಾಸ್ ಅವ್ರ ತಮ್ಮನ್ನ ಹೀರೋ ಆಗಿ ಇಂಪ್ರೆಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ಬೇಕಿದ್ದಾರೆ. ನನ್ನ ಬೆಂಚ್ ಮೇಟು, ನನ್ನ ಕ್ಲಾಸ್ಮೇಟ್ ಎಲ್ಲ 50. ಅವ್ರ ಹೆಸರು ನನ್ನ ಹೆಸರು ಒಂದೇ ಹೆಸರು, ಪೆಂಟಾರೆಡ್ಡಿ ಪ್ರಕಾಶ್ ರೆಡ್ಡಿ, ಎಂಡೆಡ್ಡಿ ಪ್ರಕಾಶ್ ರೆಡ್ಡಿ. ಯಾವಾಗ ಅವನು ಹೀರೋ ಆಗ್ತಾ ಇದ್ದಾನೋ ನನ್ನನ್ನು ಬರ್ಬೇಕಂತ ಕೇಳಿದ. ನಾನು ನೀ ಹೀರೋ ಆಗ್ತಾ ಇದೆಯಪ್ಪ, ನಾನು ಬಂದು ಏನು ಮಾಡಲಿ, ನಾನು ಡೈರೆಕ್ಷನ್ ಕರಿಬೋದು, ನೀನು ಚೆನ್ನಾಗಿ ಟ್ರಾವೆಲ್ ಡೈರೆಕ್ಟ್ ಮಾಡ್ತಂತ. ಬಟ್ ಇವಾಗ ನಮ್ಮ ಅಪ್ಪ ಅಮ್ಮ ಕಲಿಸ್ಬೇಕಲ್ವ ಹಿಂಗಂತ, ನೀವು ಬನ್ನಿ ಅನ್ನ ಹೇಳಿ ಬಿಟ್ಟಿದ್ದಾರೆ ಅಷ್ಟೇ. ಟ್ರೈನ್ ಎಲ್ಲ ತೋದ್ರಿ. ಅಷ್ಟೊತ್ತಿಗೆ ಎಕ್ಸಾಮು 7 ಸಬ್ಜೆಕ್ಟ್ಸ್ ಏನು ಇರುತ್ತಲ್ವ,
ಒಂದು ಸಬ್ಜೆಕ್ಟ್ ಬ್ಲ್ಯಾಂಕ್ ಕೊಟ್ಟಿದ್ದೆ, ಓದಿಲ್ವಾ ಅಲ್ಲ ಬಿಟ್ಟಿದ್ದು? ಫೇಲ್ ಆಗ್ಬೇಕಂತ. ಪಾಸ್ ಆದ್ರೆ ಫಾರೆಸ್ಟ್ ಸ್ಟಾಫ್ ಕೆಲಸ ಕೊಡಿಸ್ತಾರೆ, ನನಗದ್ ಬೇಡ, ನಾನು ಸಿನಿಮಾ ಫೀಲ್ಡ್ಗೆ ಹೋಗ್ಬೇಕು ಅಂತ. ಆವಾಗ ಫೇಲ್ ಆಗಿದ್ರಿ. ಫೇಲ್ ಆಗೋ ಮುಂಚೆ, ರೀಲ್ಸ್ ಬರೋದು ಮುಂಚೆನೆ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ. ಮೀನ್ ವೇಲ್ ಅವ್ರು ನಮಗೆ ಕ್ಯಾಚ್ ಮಾಡಿ ಮದುವೆ ಆದ್ರೆ ಇವ್ನು ಹೋಗಲ್ಲ ಅಂತ ಹೇಳಿ ಸೆಪ್ಟೆಂಬರ್ ಬರೀಬೇಕಂತ ಹೇಳ್ಬಿಟ್ಟು ಮದುವೆ ಮಾಡಿದ್ದಾರೆ. ಎಷ್ಟು ಏಜ್ ಆಗಿತ್ತು ಸರ್? 90. 19ಗೆ ಮದುವೆ ಮಾಡಿ. ಆ ಕಾಲದಲ್ಲಿ ಹಂಗೆ ಆಗೋದು. ನನಗೆ ಅರ್ಜೆಂಟ್ ಅಲ್ಲಿ ಚೆನ್ನಾಗಿ ಹೋಗಿ ಮದುವೆ ಆದ್ರೆ ಕಳ್ಸ್ಬಿಡ್ತು ಅಂತ ಹೇಳಿದ್ದಾರೆ. ಮದುವೆ ಮಾಡಿ ಕಳಿಸ್ತಾರಂತ ಮದ್ವೆ ಆಗ್ಬಿಟ್ರಿ? ಮದುವೆ ಆದ್ರೆ ಹೋಗಲ್ಲ ಅಂತ ನಮ್ಮ ತಂದೆ ಒಂದು ಪ್ಲಾನ್. ಹೆಂತಿನ ಬಿಟ್ಟು ಎಲ್ಲಿ ಹೋಗ್ತಾನೆ ಬಡ್ಡಿ ಮಗ ಅಂತ ಅನ್ಕೊಂಡಿದ್ದಾರೆ. ಕಿಂತಿನ ಕನ್ವಿನ್ಸ್ ಮಾಡಿದೀನಿ ನಾವು. ಡೈರೆಕ್ಟ್ ಆಗ್ಬೇಕಂತ ಆಸೆ ಇದೆ. ನಮ್ಮ ಬೆನ್ನು ಅವ್ನು ಹೀರೋ ಆಗ್ತಾ ಇದ್ದಾರೆ. ದಯವಿಟ್ಟು ನೀವು ಒಪ್ಕೊಂಡ್ರೆ, ಪಾಪ ಹೆಂಗೆ ಒಪ್ಕೊಂಡ್ರೆ, ಅವರು 17 years. ಅವ್ನು ತುಂಬ ಕನ್ವಿನ್ಸ್ ಮಾಡಿದ, ಆಕ್ಸೆಪ್ಟ್ ಮಾಡಿದಾರಪ್ಪ. ಅದೇ ಮನಸ್ಕೋತೀವಿ, ಆಕ್ಸೆಪ್ಟ್ ಮಾಡಿರಲ್ಲ. ನನ್ನ ಕಾಟ ತಡೀಲಾರದೆ ನಾನು ಇಷ್ಟಲ್ಲಿ ಕೇಳ್ಕೊಂಡಿದ್ದೆ ಅಂತ ಅವರು ಒಪ್ಕೊಂಡಿದ್ದಾರೆ. ಹೋಗಿ 1 ವರ್ಷ ಕೆಲಸ ಮಾಡಿ ವಾಪಸ್ ಬಂದು ಅವಾಗ ಕರ್ಕೊಂಡು ಅವಾಗ ಈ ರೀತಿ ಫ್ಯಾನ್ಸಿ ಲೈಫ್ ಅಲ್ಲ. 10 ಪೈಸಾ ಟೀ, 10 ಪೈಸಾ ಬಸ್ ಚಾರ್ಜ್. ಆ ಕಾಲದಲ್ಲಿ 60 ಪೈಸೆ ಕೊಟ್ರೆ ಒಳ್ಳೆ ಊಟ, 1 ರೂಪಾಯಿ ಕೊಟ್ರೆ ಜಮೀನ್ದಾರ್ ಊಟ. ಹೋಟ್ಲ್ ಇಂಪಾಲ್ ಅಂತ ಎಗ್ಮೋರ್ನಲ್ಲಿ ಅವನು ಬ್ಲ್ಯಾಕ್ ಮನಿಗೆ ಕೊಡ್ತಾ ಇದ್ದಾನು. ಇನ್ನು ರಾಜರಾಗಿರ್ಬೇಕನು. ಸೂಪು, ಜ್ಯೂಸು, ಸ್ವೀಟು ಎಲ್ಲ ಕೊಡೋ. 2 ತಿಂಗಳು ಕೊಡ್ತೀವಿ, ಅಲ್ಲಿ ಹೋಗಿ ಊಟ ಮಾಡೋವು ನಾವು. ಒಂದಿನ ರಾಜ ಊಟ ಮಾಡೋಣ ಅಂತ. ಉಳಿದ ದಿನ ನಮ್ಮ ಪಾಂಡ್ಯದವರು 9 months ಆಗಿ ಫ್ಯಾಮಿಲಿ ಬಂದು ಏನು ತೊಂದರೆ ಆಗಲಿಲ್ಲ. ವ್ಯವಸಾಯದಾರರಿಂದ ಅಕ್ಕಿ ಬೇಳೆ ಎಲ್ಲ ಕಳಿಸೋ ಬರೋ ಶಾಲಿನಲ್ಲಿ ಮ್ಯಾರೇಜ್ ಆಗೋರು. ಒಂದು ಸಲ ಕಷ್ಟ ಇರ್ಬೋದು. ಮಕ್ಕಳನ್ನ ಚೆನ್ನಾಗಿ ಸಾಕೊಂಡಿದ್ದೀವಿ ನಾವು. ತಿಂದೇ ಇದ್ರು ಅವ್ನು ಚೆನ್ನಾಗಿ ಸಾಕೊಂಡಿದ್ವಿ. ಅವ್ರ ಅಣ್ಣನ ಮಗಳನ್ನ MBBS ಮಾಡಿಸ್ತಾರೆ. ನಿಮ್ಮ ಸಪೋರ್ಟ್ ಇಲ್ಲದೆ, ಅಂದ್ರೆ ನೀವು ತಕೊಂಡೋಗಿ ಕೊಡ್ತಾ ಇದ್ರಿ, ಅವ್ರು ಡಿವೈಡ್ ಮಾಡ್ತಿದ್ರು. ಇಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಫ್ರೆಂಡ್ಸು ಒಂದು ಪ್ರವಾಹದಲ್ಲಿ ಅವ್ರ ಮನೆಯೆಲ್ಲ ಭಾವ ಕೋಚ್ಕೊಂಡು ಹೋಯ್ತು. ಆಕೆ ನಿಂತ್ಕೊಂಡು ಮನೆ ಕಟ್ಟಿಕೊಟ್ಟಿದ್ದಾರೆ. ಅಂದ್ರೆ ತವ್ರ ಮನೆ ಅತ್ತೆ ಮನೆನೂ ನಮ್ಮಿಬ್ಬರು ಗೊತ್ತಿಲ್ಲ. ಯಾರು ತವ್ರ ಮನೆ ಗೊತ್ತಿಲ್ಲ. ಈಕ್ವಲ್ ಆಗಿ ನೋಡ್ಕೊಳ್ತಾರೆ. ನಮ್ಮ ತಂಗಿನ ಹೆಂಗೆ ನೋಡ್ಕೊಂಡಿದ್ದಾರೆ, ಅವ್ರ ಅಣ್ಣನ ಮಕ್ಕಳು ಹೆಂಗೆ ನೋಡ್ತಿದ್ದಾರೆ, ಅವ್ರ ಮನೆ ಹೆಂಗೆ ನೋಡ್ಕೊಂಡಿದ್ದಾರೆ, ನಮ್ಮ ಮನೆ ಹೆಂಗೆ ನೋಡ್ಕೊಂಡಿದ್ದಾರೆ. ನಮ್ಮ ಜವಾಬ್ದಾರಿ ಕೆಲಸ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು ಅಷ್ಟೇ. ಅಂತವ್ರು ಇರುವಾಗ ಯಾವಾಗ ಹೇಳಿದಲ್ವಾ, ಈ ಬಟ್ಟದವ್ರದವ್ರೆ, ಯುವತಿಂಗ್ ಅವ್ರೆ, ಅವ್ರು ಆ ರೀತಿ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಸರ್, ನಿಮ್ಮ ಮೂವೀಸ್ ಅಲ್ಲಿ ನೋಡಿದ ಈಗ ನೀವು ತಂಗಿ ಅಂತ ಅಂದ್ರಿ. ಸೊ ನಿಮ್ಮ ಮೂವೀಸ್ ಅಲ್ಲಿ ಜಾಸ್ತಿ ಸಿಸ್ಟರ್ ಸೆಂಟಿಮೆಂಟ್ ಅನ್ನೋದನ್ನ ನೋಡಬಹುದು ನಾವು. ಯಾಕೆ ಈ ಥಾಟಿಸ್ಟ್? ಆಕ್ಚುಲಿ ಸಾಯಿ ಪ್ರಕಾಶ್ ಅನ್ನೋನು ಒಂದು ಸಬ್ಜೆಕ್ಟ್ ಸ್ಥಿಮಿತ ಮಾಡಿಲ್ಲ. ಹೌದಾ? ಹೌದು, ಮಂಟಿಕಲ್ ಎಲ್ಲ ಜಾನ್. ಭಗವಾನ್ ಶ್ರೀ ಸಾಯಿಬಾಬಾ ಮಾಡ್ತೇನೆ, ನಾಗದೇವತ ಮಾಡಿದೀನಿ, ಗ್ರಾಮ ದೇವತ ಮಾಡಿದೀನಿ, ಪ್ಲಸ್ ನವಶಕ್ತಿ ವೈಭವ ಮಾಡಿದೀನಿ, ಮಠದ ಸಿನಿಮಾ ಮಾಡಿದೆ, ಶ್ರೀ ಕ್ಷೇತ್ರ ಚುತ್ತೂರಿ ಮಾಡಿ, ಕ್ರಾಂತಿ ಮಹಾದೇವ್ರು ಮಾಡಿದೀನಿ, ಅಬ್ಬೆ ತುಮಕೂರು ವಿಶ್ವರಾಯತರ ಮಾಡಿದೀನಿ. ಭಕ್ತಿ ಆಧ್ಯಾತ್ಮಿಕ ಮಾಡ್ಕೊಂಡು ಬಂದೆ. ಜೊತೆಯಲ್ಲಿ ರೌಡಿ MLA ಅಂತ ಮಾಸ್ ಪಿಕ್ಚರ್ಸ್ ಮಾಡಿದೀನಿ. ಕಾಮಿಡಿ ನಾನು ಮಾಡಿದಷ್ಟು ಕಾಮಿಡಿ ಸಿನಿಮಾಗಳು ಯಾರು ಮಾಡಿಲ್ಲ. ಗಡಿಬಿಡಿಲೇ ಟೋಟಲ್ ಕಾಮಿಡಿ ಇರುತ್ತೆ. ಗೋಲ್ಮಾಲ್ ರಾಧಾಕೃಷ್ಣ ಪಾರ್ಟ್ 1 ಪಾರ್ಟ್ 2, ಸಮಯಕ್ಕೊಂದು ಸುಳ್ಳು, ಮಲ್ಲಿಲಿ ಬಿದಿಲು ಹುಲಿ, ರಾಮಕೃಷ್ಣ, ಈ ಥರ ಲೆಕ್ಕ ಹಾಕೊಂಡು ಒಂದು 10-12 ಸಂಪೂರ್ಣ ಕಾಮಿಡಿ ಸಿನಿಮಾಗಳು ಮಾಡಿದ್ದೀನಿ. ನಮ್ಮ ಮಾಮಾಲಿ ಅಪ್ಪ, ಮುದ್ದಿನ ಮಾಮ, ಸ್ವರ್ಣ ಸಂಸಾರ, ಗಂಡ ಹೆಂಡತಿ ಸಂಬಂಧ, ಮದುವೆ ಆದ್ಮೇಲೆ ಹೆಂಡತಿನ ಓದಿಸೋದು, ಬೇವರ್ಸ್ ಕಾನೂನು, ಗೃಹ ಪ್ರವೇಶದಲ್ಲಿ ಅತ್ಯಾಚಾರ ಆದ ಹೆಣ್ಣು ಜೀವನ ಹೆಂಗಿರುತ್ತೆ, ಕೋರ್ಟ್ಗೆ ಹೋಗೋದು, ಕೋರ್ಟಲ್ಲಿ ಸಾಧನೆ ಮಾಡೋಂಥದ್ದು. ಅಂದರೆ ನನ್ನನ್ನು ಎಲ್ಲೋ ಸ್ವಲ್ಪ ಜನ ಸಾಯಿಬಾಬಾ ಮಾಡಿದ ಭಕ್ತಿ ಪ್ರದಾನ ಮಾಡ್ತಾರೆ ಅಂತ ಸ್ವಲ್ಪ ಅನ್ನ ತಂಗಿ ತವರು ಹೋಗಿದ್ದಾರೆ. ಇವರು ಅನ್ನ ತಂಗಿ ಮಾಡ್ತಾರೆ ಅಂತ ಕಂಡುಬಿಡ್ತಾರೆ. ಈ ಹಾಸ್ಯ ಇಷ್ಟಪಡೋರ ಗೋಲ್ಮಾಲ್ ಆದಾಗ ಇಷ್ಟ, ಮಲ್ಲಿಲಿ ಬೀರು ಹುಲಿ, ರಾಮಕೃಷ್ಣ ಅದ್ಭುತ ಮಾಡ್ತಾರೆ. ಈ ರೀತಿ ಇರುತ್ತೆ. ಬಟ್ ಏನೇ ಇದ್ರು ನಾನು ಯೋಚನೆ ಮಾಡಿದೆ ಏನಂದ್ರೆ, ನನ್ನ ಸಿನಿಮಾನಿಂದ ಮಿಸ್ಸೆಸ್ ಹೇಳೋದೊಂದೇ, ನಿಮ್ಮ ಸಿನಿಮಾನಿಂದ ಯಾರು ಹಾಳಾಗಬಾರದು, ಹೆಣ್ಣನ ಗೌರವ ನೋಡ್ಬೇಕು. ಒಂದ್ಸರಿ ಯೋಚನೆ ಮಾಡಿ, ಅವ್ರಿಗೇನಾದ್ರು ಕೆಟ್ಟ ಡ್ರೆಸ್ ಹಾಕುವಾಗ ನನ್ನ ಹೆಂಡತಿಗೆ ಈ ತರ ಡ್ರೆಸ್ ಹಾಕಬಹುದಾ ಅಂತ ಯೋಚನೆ ಮಾಡಿ ಅಂತ
ದೊಡ್ಡ ಸೆನ್ಸಾರ್ ಆಫೀಸರ್ ನಾನು. ನೆಂತಿ ನನ್ನ ಸೆನ್ಸಾರ್ ಮ್ಯಾಕ್ಸಿಮಮ್ ಎಲ್ಲ ಯೂಸರ್ ಫಿಟ್ ಬಿಲಿಂಗ್ ಇರುತ್ತೆ. ರೆಡ್ ಮಾರ್ಕ್ ಇರಲ್ಲ, ಕಟ್ಸಿ ಇರಲ್ಲ ಬ್ಯಾಚ್. ಅಂದ್ರೆ ಸಿನಿಮಾ ಅನ್ನೋದು ಮನೋರಂಜನೆಗೋಸ್ಕರ ಮಾತ್ರ ಅಲ್ಲದೆ ಸಮಾಜಕ್ಕೆ ವಿ ವಾಂಟ್ ಸೇ ಸಮಥಿಂಗ್. ಆ ಥರ ಇರುವಾಗ ನಾವು ಕೆಟ್ಟದ್ದು ತೋರಿಸೋಕೆ ನಾವು ಇಷ್ಟಪಡಲ್ಲ. ಮಹಾಲಕ್ಷ್ಮಿನ ಕೆಟ್ಟದಾಗ ನೋಡಿದಾರೆ, ಒಳ್ಳೆ ಪಾತ್ರ ನೋಡಿದಾರೆ. ನಮ್ಮನೆ ಮಗಳು ಅನ್ನೋ ತರನೇ ನೋಡಿದ್ದಾನೆ. ಶ್ರುತಿ ಅವನ್ನ ನಾನು ಯಾವತ್ತೂ ಕೆಟ್ಟದಾಗ ತೋರಿಸಿಲ್ಲ. ತಾರೆ ಆಗ್ಬೋದು, ಚಂದ್ರಿಕಾ ಆಗ್ಬೋದು, ವಿನಯ ಪ್ರಸಾದ್ ಅವರ ಆಗ್ಬೋದು, ಇವೆಲ್ಲನ ಇಷ್ಟು ಚೆನ್ನಾಗಿ ನಾನು ಮಾಡ್ಕೊಂಡೆ. ಯಾವತ್ತು ಎಕ್ಸ್ಪೋಸ್ ಮಾಡಿದ್ರೆ ನಾನು ನೋಡಿಲ್ಲ. ಎಕ್ಸ್ಪೋಸ್ ಮಾಡಿದ್ರೆ ನೋಡ್ತಾರೆ ಅನ್ನೋದು ಭಾವ ನನ್ನಲ್ಲಿಲ್ಲ. ನನ್ನ ಸಿನಿಮಾದಲ್ಲಿ ಡ್ಯಾನ್ಸರ್ಸು ಬೇರೆ ಬೇರೆ ಥರ ಸನ್ನಿವೇಶ ಜಾಸ್ತಿ ನಾನು ಬಳಸೋದಕ್ಕೆ ಇಷ್ಟಪಡಲ್ಲ. ಸೆಂಟಿಮೆಂಟ್ ಅನ್ನೋದು ಏನಂದ್ರೆ ಅಮ್ಮ, ಅದು ತುಂಬಾ ಹೃದಯಕ್ಕೆ ಹತ್ರವಾಗಿದೆ. ಒಂದು ಸೆಂಟಿಮೆಂಟ್. ನಾನು ಹುಟ್ಟಿದ ಮೇಲೆ 11 ವರ್ಷ ನನ್ನ ತಂಗಿ ಹುಟ್ಟಿದ್ದಾಳೆ. ಆಟೋಮೆಟಿಕ್ ಆಗಿ ಒಂದು ಮಾರ್ನಿಂಗ್ ಇದ್ದೇ ಇರುತ್ತಲ್ಲ, ವಾಪಸ್ ಏನು ಕಷ್ಟಪಟ್ಟಿವಿ, ಯಾವ ರೀತಿ ದುಡ್ಡು ಸಂಪಾದನೆ ಮಾಡಿದ್ವಿ, ಕೂಲಿ ಕೆಲಸ ಸಂಪಾದನೆ ಮಾಡಿದ್ವಿ, ಅವ್ರು ಚೆನ್ನಾಗಿ ನೋಡ್ಕೋಬೇಕು. ಇವತ್ತು ನಮ್ಮ ಗ್ರಾಮದಲ್ಲಿ, ನಮ್ಮ ಊರಲ್ಲಿ ಸಾಯಿ ಪ್ರಕಾಶ್ ತಂಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ. ಅವತ್ತ ಯಾರು ನೋಡ್ಕೊಳ್ಳೋಣ ಅಂತ. ಲಾಸ್ಟ್ 4-5 days ನಮ್ಮ ಕಸಿನ್ಸ್ ಇಷ್ಟು ಇಲ್ಲೇ ಇದ್ದಾರೆ. ಸ್ವಂತ ಅನ್ನ ಮನೆಗೆ ಹೋಗಲ್ಲ, ನಮ್ಮ ಮನೆಗೆ ಬಂದ. ಅಂದ್ರೆ ಏನಂದ್ರೆ ನಮ್ಮವರು ಅನ್ನೋದು ಬೇಕೇ ಬೇಕು. ಅದಿಲ್ಲಾದ್ರೆ ಜೀವನಾನೇ ವೇಸ್ಟ್. ನಾವು ಮಿಸ್ಸಸ್ ಹೇಳ್ತಾರೆ, ನಿಮ್ಮ ಸಿನಿಮಾ ನೋಡಿ ಯಾರು ಹಾಳಾಗಬಾರ್ದು, ದೇ ಶುಡ್ ಇನ್ಸ್ಪೈರ್ ಫಾರ್ ಗುಡ್ ಥಿಂಗ್ಸ್ ಅಂತ. ಭಕ್ತಿ ಪ್ರಕಾರನೂ ಆ ದಾರಿಯಲ್ಲಿ ತಗೊಂಡೋಗಿದ್ದೀವಿ, ಎಲ್ಲ ಜಾನರ್ ಕವರ್ ಹಾಸ್ಯ ಪ್ರಕಾರನೂ ತಗೊಂಡೋಗಿದ್ದೀವಿ. ಅನುಬಂಧಗಳು ಮಾಮೂಲಿ ಆಗ್ಬೋದು, ಅಣ್ಣ ತಮ್ಮಂದ್ರಾಗ್ಬೋದು, ಅಣ್ಣ ತಂಗಿ ಆಗ್ಬೋದು, ಯಾವ ರೀತಿ ಇರಬೇಕು. ಈ ಅಣ್ಣ ತಂಗಿಯಲ್ಲಿ ಈ ರಾಖಿ ಅನ್ನೋದನ್ನ ನಾನು ಹೈಲೈಟ್ ಮಾಡಿಬಿಟ್ಟಿದ್ದೀನಿ. ನಾನು ನೋಡಿದ್ದೀನಿ. ರಾಖಿನೇ ಆ ಸಂಬಂಧ ಬಾಂಡಿಂಗ್ ಇರುತ್ತೆ. ಇನ್ನು ತುಂಬಾ ಕನಸುಗಳಿದೆ ನಮ್ಗೆ. ಬಟ್ ಏನಂದ್ರೆ ಇವಾಗ ಆ ಕನಸುಗಳು ನನಸಾಗಲ್ಲ ಇವಾಗ, ಯಾಕಂದ್ರೆ ಬೇರೆ ರೀತಿ ಆಗಿದ್ದಾರೆ ಎಲ್ಲ. ಅದೇ ನಾನು ಕೇಳಕ್ ಹೊರಟೆ ಸರ್, ಈಗಿನ ಜನರೇಷನ್ಗೆ, ಈಗ ಮುಂಚೂಣಿಯಲ್ಲಿರುವಂತ ಒಂದಷ್ಟು ನಟರಿಗೆ ನೀವೊಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಯಾವ ನಟನ ಚೂಸ್ ಮಾಡಕ್ ಇಷ್ಟಪಡ್ತೀರಾ? ಭೂತ ಕನ್ನಡಿ ತಗೋಬೇಕು. ಒಂದು ಭೂತ ಕನ್ನಡಿ ತಗೊಂಡು ಹುಡುಕ್ಬೇಕು. ಯಾಕಂದ್ರೆ ಎಲ್ಲರೂ ಪ್ಯಾನ್ ಇಂಡಿಯಾ ಕಡೆ ಪ್ರಯಾಣ ಸಾಗಿಸ್ತಾರೆ. ಹಾಲಿರೋಸ್ ಅಂದ್ರೆ ಸುದೀಪ್ ಅವರು ಅದೇ ಆಸೆ ಪಡ್ತಾ ಇದ್ದಾರೆ, ಶಿವರಾಜ್ ಕುಮಾರ್ ಅದೇ ಆಸೆ ಪಡ್ತಾ ಇದ್ದಾರೆ, ಉಪೇಂದ್ರ ಅವರು ಆಲ್ರೆಡಿ ಅದರಲ್ಲೇ ಇದ್ದಾರೆ, ಧ್ರುವ ಸರ್ಜಾ ಅದರಲ್ಲೇ ಇದ್ದಾರೆ, ನಮ್ಮ ಶ್ರೀಮುರಳಿ ಅವರು ಅದೇ ರೀತಿಯಲ್ಲಿದ್ದಾರೆ. ಆದ್ರೂ ನೀವೊಂದು ಕತೆ ಹೇಳಿದ್ರೆ ಅಷ್ಟು ಪೇಷನ್ಸ್ ಅವ್ರಿಗಿಲ್ಲ ಅಂತ ನಿರ್ಮಾಣ ಅಂತ ಬರ್ತಾ ಇದೆ. ಸೆಂಟಿಮೆಂಟ್ ಅನ್ನೋದು ಬೇಡ, ಮಾಸ್ ಆಗ್ಬೋದಂತ. ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಇವರೆಲ್ಲ ಔಟ್ಡೇಟೆಡ್. ಕಲಾವಿದರಿಗೆ ಅನ್ಸ್ಬೋದು, ಕಲಾವಿದರಿಗೂ ಅನ್ಸ್ಬೋದು ಔಟ್ಡೇಟೆಡ್, ಏನೋ ಆ ಕಾಲದಲ್ಲಿ ಮಾಡಿದ್ದಾರೆ, ಇವಾಗೆಲ್ಲ ಅಪ್ಗ್ರೇಡ್ ಆಗಿದೀವಿ ನಾವು, ಎಲ್ಲಿದೀವಿ ನಾವು, ಚಂದ್ರಮಂಡಲದಲ್ಲಿ ಇದೀವಿ ನಾವು ಅಂತ ಪ್ಲಾಕ್ ಪಿಕ್ಚರ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಇಟ್ಕೊಂಡಿದ್ದಾರೆ ಲೆಕ್ಕ ಬಿಟ್ರೆ, ಹೊಸದಾಗಿ ಮಾಡಕ್ಕೋ ಎಲ್ಲ ಎಲ್ಲಿದ್ದಾರೆ ಬಿಟ್ರೆ ದೊಡ್ಡದ ಸಕ್ಸಸ್ ಯಾರು ಮಾಡಿಲ್ಲ. ನಮ್ಮ ಕಾಲದಲ್ಲಿ ಅನಂತನಾಗ್ ಸಕ್ಸಸ್, ಶಂಕರ್ನಾಗ್, ಜಗ್ಗೇಶ್ ಸಕ್ಸಸ್, ವಿಷ್ಣುವರ್ಧನ್ ಸಕ್ಸಸ್, ಅಂಬರೀಶ್ ಸಕ್ಸಸ್, ರಾಜ್ಕುಮಾರ್ ಸಕ್ಸಸ್, ರವಿಚಂದ್ರನ್ ಸಕ್ಸಸ್, ಕಾಶಾಯ್ ಎಲ್ಲ ಸಕ್ಸಸ್ ಕೊಟ್ಟಿದ್ದಾರೆ. ನಾವು ಎಲ್ಲಕ್ಕೆ ಸಕ್ಸಸ್ ಕೊಟ್ಟಿದ್ದೀವಿ. ಇವಾಗ ಏನ್ ಗ್ಯಾರಂಟಿಯಿಂದ ಅವ್ರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಬಿಸ್ನೆಸ್ ಆಗತ್ತೆ, ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟು ಬಿಟ್ಟು ನಮ್ಮ ಕನ್ನಡ ಉಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು, ಚಿತ್ರಮಂದಿರ ಉಳಿಬೇಕು ಅನ್ನೋ ಭಾವನೆ ಯಾರಿಗಿಲ್ಲ. ಒಬ್ಬೊಬ್ರು 2 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದಾರೆ, 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ನೋವಿನಿಂದ ಹೇಳ್ತಾ ಇದ್ದಾರೆ. ನಾವು ನಮ್ಮ ಕಾಲದಲ್ಲಿ ಪ್ರತಿ ಹೀರೋ 3 ಪಿಕ್ಚರ್ 2 ಪಿಕ್ಚರ್ ಮಾಡ್ತಾನೆ ಇದ್ದಾರೆ, ಪ್ರತಿ ಡೈರೆಕ್ಟ್ 2-3 ಪಿಕ್ಚರ್ ಮಾಡ್ತಾನೆ ಇದ್ದಾರೆ, ಪ್ರತಿ ನಿರ್ಮಾಣ ಸಂಸ್ಥೆ 1 ಪಿಕ್ಚರ್ ಮಾಡ್ತಾನೆ ಇದ್ದಾರೆ. ಇವಾಗ ಆ ರೀತಿ ಮನಸ್ಸು ಯಾಕಿಲ್ಲ. ಅದಕ್ಕೆ ಚಿತ್ರಮಂದಿರಗಳು ಒಂದೊಂದೇ ಮುಚ್ತಾ ಇದ್ದಾರೆ. ಥಿಯೇಟ್ರಿಗೆ ಬರ್ತಾ ಇಲ್ಲ. ನಾವು ಒಳ್ಳೆ ಪಿಕ್ಚರ್ ಮಾಡ್ತೇವೆ. ಈಗ ಹೊಸದಾಗಿ ರಾಮೇಶ್ವರನ್ ಕೇಕ್ ಅಂತ ಏನೋ ಮಾಡಿದಾರಲ್ವಾ, ಅಲ್ಲಿ ರೋಡಲ್ಲಿ ಕೂತ್ಕೊಂಡು ತಿಂತ ಇದ್ದಾರೆ. ಹೌದಾ? ಯಾಕೆ? ಒಂದ್ ಕಾಲದಲ್ಲಿ MTR ಮಾತ್ರ ಇರೋ, ಬೆಂಗಳೂರು ಬಂದ ಕಾಲದಲ್ಲಿ MTRಗೆ ಹೋಗಿ ರವಿ ಜೊತೆ ಬೇಕಂತ ಹೇಳೋ, ನಮ್ಮ ನೆಂಟು ಯಾರೇ ಬಂದ್ರು ಅಲ್ಲಿ ಕರ್ಕೊಂಡು
ಅರ್ಧ ಗಂಟೆ ಕಾದು ಅವೇ ಅರ್ಧ ಗಂಟೆ ಕಾದು. ಕಾಲದಲ್ಲಿ ಅಷ್ಟು ಬಿಜಿ ಅಮ್ಮ NTR. ನೀವು ನೋಡಿರೋ ಇಲ್ಲ ಇಲ್ಲ ಸರ್ ನೋಡಿ. ನಿಮ್ಮ ತಂದೆನೋ ಯಾರೋ ಯಾರೋ ಕೇಳಿದ್ರೆ ಅವ್ರೇನು ಹೇಳ್ಬೋದು NTR ಅದ್ರಿ ಆ ಕಾಲದಲ್ಲಿ ಏನಂತ. ಇವಾಗ ಎಲ್ಲ ಕಡೆ ಆಯ್ತು. ಈಗ ದರ್ಶನಿ ಒಂದು ಅಲ್ಲಿ ಜನ ಬೆಳಿತಾ ಇದಾರೆ ಬರ್ತಾರೆ. ಆಮೇಲೆ ಜನರನ್ನ ಇವಾಗ ಒಳ್ಳೇದು ಹೆಚ್ಚು ಮಾಡಿ ಟೈಮ್ ಇಲ್ಲ. ನಾವು ಯಾಕೆ ಓದ್ತಾ ಇದೀವಿ? ಕೆಲಸಕ್ಕೋಸ್ಕರ ಓದ್ತಾ ಇದೀವಿ. ಹೌದು. ಕೆಲಸಕ್ಕೆ ಯಾಕೆ ಹೋಗ್ತಾ ಇದೀವಿ? 1.5 ಲಕ್ಷ 2 ಲಕ್ಷ ಸಂಸಾರ ಮಾಡಲಿ ಅಂತ. ಅಷ್ಟು ಬಿಟ್ರೆ ಬೇರೆ ಯೋಚನೆ ಮಾಡ್ತಾ ಇಲ್ಲ. ಮದುವೆ ಆದ ತಕ್ಷಣ ತಂದೆ ತಾಯಿ ಬೇಡ ಅಂತ ಅನಿಸ್ತಾ ಇದೆ ಕಾಲದಲ್ಲಿ. ಅವ್ರೇನೋ ಮದುವೆ ಆದ್ಮೇಲೆ ಹುಡುಗಿರು ತಪ್ಪು ತಿಳ್ಕೊಬೇಡಿ. ಇಲ್ಲ ಕೆಲವರು ನಿಮ್ಮನೇಲಿ ವೇಸ್ಟ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದೆ ಅಂತ ಕೇಳ್ತಾರೆ. ಡೈರೆಕ್ಟ್ ಕ್ವೆಶನ್ ಹಾಗೆ ಕೇಳ್ತಾರೆ ಯಾವ್ದು ಅನಾರೋಗ್ಯ ಬರ್ತಾ ಇದ್ದವ್ರು ಇದಾರ, ತೊಂದರೆ ಕೊಡುವಂತ ನಾಜಿಗಳು ಯಾರಾದ್ರು ಇದಾರ, ಏನೇನ್ ಲೆಕ್ಕ, ಯಾರು ಇಲ್ದೇವ್ರು ಚೆನ್ನಾಗಿರತ್ತೆ. ಜಾಯಿಂಟ್ ಫ್ಯಾಮಿಲಿ ಬೇಡ ಬೇಡ, ಮದುವೆ ಆದ ತಕ್ಷಣ ಬೇರೆ ಫ್ಯಾಮಿಲಿ ಮಾಡ್ತೀರಾ ಅಂತಾನೆ ಪ್ರೀತಿ ಮಾಡುವಾಗ ಕೇಳ್ತಾ ಇದ್ದಾರೆ ಇವಾಗ. ಅಂದ್ರೆ ಯಾರನ್ನು ಒಂದು ಸಂಬಂಧ ಬೆಳೆಸ್ಕೋಬೇಕು ಅನ್ನೋದಿಲ್ಲ. ಆಕ್ಚುಲಿ 3 months ಬ್ಯಾಕ್ ನಮ್ಮ ನೆಂಟರು ಹೈದರಾಬಾದ್ನಲ್ಲಿ ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ. ಜನ ಫಂಕ್ಷನ್ ಹೇಳ್ತಾರೆ, ಓಣಿ ಆಗ್ಬೋದು, ದೊಡ್ಡವರಾದರೂ ಫಂಕ್ಷನ್ ಆಗ್ಬೋದು, ಬರ್ತ್ಡೇ ಆಗ್ಬೋದು, ಮ್ಯಾರೇಜ್ ಆನಿವರ್ಸರಿ, ಷಷ್ಠಿ ಪೂರ್ತಿ, 75 ವರ್ಷ ಈ ತರ ಮಾಡ್ತಾರೆ. ಅವರು ನಮ್ಗೇನು ಹೇಳಲಿಲ್ಲ, ಫಂಕ್ಷನ್ ಮಾಡಿದ್ರೆ ಬರ್ಬೇಕಂತ. ಏನಂದ್ರೆ ನೀವು ಬನ್ನಿ ನೋಡೋಣ ಅಂದ್ರು. ನಾವು ಏನು ಫಂಕ್ಷನ್ ಅಂತ ಹೋಗಿ ಸ್ಟೇಜ್ ಮೇಲೆ ಬಂದ್ಮೇಲೆ ಅವ್ರ ಮಕ್ಕಳು ಅಮೆರಿಕನ್ಲಿದ್ದಾರೆ. ಅವ್ರ ಮೊಮ್ಮಕ್ಕಳು ಇಷ್ಟಿಷ್ಟು ಎತ್ತರ ಬಂದ್ದಾರೆ. ಇವ್ರಿಗೆ ಯಾರು ಇವ್ರ ನೆಂಟರು ಪರಿಚಯ ಇಲ್ಲ. ಈ ಫಂಕ್ಷನ್ ಇವ್ರ ಸೋದರ ಮಾಮ, ಇವ್ರ ಸೋದರತ್ತೆ ಇಂಟ್ರೊಡ್ಯೂಸ್ ಮಾಡಿ ಫಂಕ್ಷನ್ ಮಾಡಿದ್ದಾರೆ. ನೋಡಿ ಅಂತ ಪರಿಸ್ಥಿತಿ ಬಂದಿವ. ಸರ್ ಇವಾಗ ಈಗ ನಡೆಯೋ ಕೆಲವು ಸಿನಿಮಾದಲ್ಲಿ ಒಬ್ಬ ಪ್ರೊಡ್ಯೂಸರು ಡೈರೆಕ್ಟರ್ನ ನನಗೆ ಮೂವಿ ಸ್ಟಾರ್ಟ್ ಮಾಡಿರ್ತಾರೆ. ಅದ ಎಂಡ್ ಆ ಡೈರೆಕ್ಟರ್ನ ಬಿಟ್ಟು ಬೇರೆಲ್ಲರೂ ನೋಡ್ತಾನೆ. ಈ ತರ ಪರಿಸ್ಥಿತಿಗಳಲ್ಲಿ ನೋಡ್ಬೋದು ನಾವು ಎಷ್ಟೋ ಮೂವೀಸ್ ಅದೇ ಪರಿಸ್ಥಿತಿಗಳಲ್ಲಿ ಮೂವೀಸ್ ನಿಂತಿದೆ. ಹಿಂದಿನ ಕಾಲದಲ್ಲಿ ಹಿಂಗಿತ್ತು ಸರ್, ನೀವು ಡೈರೆಕ್ಷನ್ ಮಾಡುವ ಟೈಮಿಂಗ್ ಆ ಒನ್ ಲೈನ್ ಹೇಳೋದಾಗ್ಲಿ, ಮೂವಿ ಓಕೆ ಮಾಡೋದಾಗ್ಲಿ. ಲೈಫು ಇಟ್ಸ್ ಎ ಕಮಿಟ್ಮೆಂಟ್. ಈಗ ನಾನು ಶಿವರಾಜ್ ಕುಮಾರ್ ಜೊತೆ ಸಿನಿಮಾ ಮಾಡಬೇಕು, ಅವ್ರಿಗೆ ಯಾವ ರೀತಿ ಮಾಡಿದೆ ಅನ್ನೋದು ಒಂದು ಥಾಟ್, ಅದಕ್ಕೆ ರೂಪಕಲ್ಪನೆ, ಅದೊಂದು ಸ್ಟೇಟಸ್ 3 ತಿಂಗಳು 6 ತಿಂಗಳು. ಇವಾಗ ಶಿವರಾಜ್ ಕುಮಾರ್ ಸಿನಿಮಾ ಆ ಕಾಲದಲ್ಲಿ ನಾವು ಗಡಿಬಿಡಿಲೇ ಮಾಡುವಾಗ ಶಿವರಾಜ್ ಕುಮಾರ್ ಹೇಳಿದ್ದು, ನಮ್ಮ ಅಪ್ಪ ಅವರು ಹೊರದಪ್ಪ ಅವರಿಬ್ಬರು ಕೇಳ್ತಾರೆ, ಹೌದು ಓಕೆ ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡೋಣ ಅಂತ ಹೇಳ್ತಾರೆ. ಅಲ್ಲಿ ನಮಗೆ ಒಂಥರ ಬಾಡಿ ಅಂತ ಒಂಥರ ಶೇಕ್ ಆಗ್ಬಿಡುತ್ತದೆ. ಬಟ್ ಎಲ್ಲೋ ಕಾನ್ಫಿಡೆನ್ಸ್, ಇದು ಚೆನ್ನಾಗಿರುತ್ತೆ, ಅವ್ರು ಇಷ್ಟಪಡ್ತಾರೆ ಅಂತ ಶಿವರಾಜ್ ಕುಮಾರ್ ಮನೆಯಲ್ಲಿ ಅವತ್ತು ಸಿಟ್ಟಿಂಗ್ ಅರೇಂಜ್ ಮಾಡಿದ್ದಾರೆ. ಫಸ್ಟ್ ಟೈಮ್ ರಾಜ್ಕುಮಾರ್ ಎಲ್ಲ ದೇವರ ನಮಸ್ಕಾರ ಮಾಡ್ಕೊಂಡು ಅವ್ರ ಕಾರಿ ನಮಸ್ಕಾರ ಮಾಡಿ ಬರಕು ಕೂತ್ಕೊಂಡಿದ್ವಿ ಅಂದರು. ಸ್ಟಾರ್ಟ್ ಮಾಡಿ ಹತ್ರ 1 hour 1.5 hour ಡಿಸ್ಕಸ್ ಆಯ್ತು. ಸರಿ ಅಂತ ಇಬ್ಬರು ಎದ್ದುಬಿಟ್ರು ಹೋಗಿದ್ದಾರೆ. ನಮಗೆ ಟೆನ್ಷನ್, ಇಷ್ಟ ಆಯ್ತು ಇಲ್ವೋ, ಏನು ಹೇಳಿಲ್ಲ, ಹಂಗೆ ಹೋಗ್ಬಿಟ್ರಲ್ವ ಆಯ್ತಾ. ಒಂದು ಅರ್ಧ ಗಂಟೆ ಆದ್ಮೇಲೆ ಅವ್ರು ಏನು ಮಾಡ್ತಾರೆ, ನನ್ನ ಹತ್ರ ಬಂದರು, ವಾಕಿಂಗ್ ಹೋಗ್ತಾರೆ. ಹಾಗೆ ಹೋಗಿ ಅದರಲ್ಲಿ ಡಿಸ್ಕಸ್ ಮಾಡ್ಕೊತಾರೆ, ಅವರಿಗೂ ಏನು ಒಳ್ಳೇದು, ಏನು ಕೆಟ್ಟದು, ಏನೇನಿದೆ ಅಂತ ಸ್ವಲ್ಪ. ಇಲ್ಲಿ ಬಂದರು, ಟೀ ಎಲ್ಲ ತರಿಸಿದ್ದಾರೆ. ಟೀ ಕುಡಿದ ಮೇಲೆ ಬಂದರು, ತಮ್ಮ ಹೇಳಿದ್ರು, ಈ ಕಥೆ ಸಿನಿಮಾ ಮಾಡ್ಕೋ, ಚೆನ್ನಾಗಿದೆ ಅಷ್ಟೇ, ಬನ್ನಿ ಊಟ ಮಾಡೋಣ ಅಂದರು. ನಮ್ಮ ಅಸೋಸಿಯೇಟ್ ಲಿಂಗದ ಡೈರೆಕ್ಟರ್ ನಾನ್ ವೆಜ್ ತಿನ್ನಲ್ಲ ಸರ್. ಅಯ್ಯೋ ಅವ್ರು ತಿಂತಾರಂತ ರೆಡ್ಡಿ ಯಾರಲ್ವಾ, ಏನೇನೋ ಮಾಡಿಸ್ತೀವಿ, ಸರಿ ಸರಿ ಅಂತ ಇಮೇಟ್ ಇಷ್ಟೇನು ರೆಡಿ ಮಾಡಿ ಸೊಪ್ಪು ಬಳ್ಳಿ ಅದ ಡಿಮ್ ಮಾಡಿ ತಿನ್ಸಿದ್ದಾರೆ. ಅದು ಫಸ್ಟ್ ಈ ಕಥೆ ಫಸ್ಟ್ ಡೇನೆ ಅಂತ ಒಂದು ಗುಡ್ ನ್ಯೂಸ್ ಮುಂದೆ. ಆಮೇಲೆ ಗಂಡು ಕೃಷ್ಣ ಅವರೇ ಕೊಟ್ಟಿದ್ದಾರೆ, ಇದು ಮಾಡಿ ಸಾಯಕ ಚೆನ್ನಾಗಿರುತ್ತಂತ.
ಜಯಶ್ರೀದೇವ್ ಮಾಡಿ ಬ್ಲಾಕಿಂಗ್ ಮಾಡಿ ಗರ್ಭಿಡಿ ಕಷ್ಟ ಮಾಡಿಕೊಟ್ಟது ತೌರಿ ಬಾತ ಎಲ್ಲ ಬ್ಯಾಕ್ ಟು ಬ್ಯಾಕ್. ಬ್ಯಾಕ್ ಟು ಬ್ಯಾಕ್ ಅನ್ನ ತಂಗಿ ಎಲ್ಲವೂ ಅವ್ರು ಕೇಳಿದ ಸಿನಿಮಾಗಳೇ. ನಮ್ಮ ಮೇಲಿರೋ ಯಾವತ್ತು ನಮ್ಮ ಅಸೋಸಿಯೇಟ್ಸ್ ಆಗೋದು, ನಮ್ಮ ಕ್ಯಾಮೆರಾಮನ್ ಆಗ್ಬೋದು, ನಮ್ಮ ಏಟರ್ ಆಗ್ಬೋದು, ನಮ್ಗಿಂತ ಸ್ವಲ್ಪ ಬುದ್ಧಿವಂತರಾಗಿದ್ವಿ. ಇಲ್ಲ ಅಂದ್ರೆ ನಾವು ಸೋಲ್ತೀವಿ ನಾವು. ಅಸೋಸಿಯೇಟ್ಗಳು ಕೂಡ. ಹೌದು. ಯಾಕೆ ಅಂತ ಹೇಳಿ ನಾನು ಏನೇಂದ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಬಾವಿ ತೋಡ್ತಾ ಇರೋಂತ ಅರ್ಥ. ಏನಿದ್ರು ಸಾಕು, ಓಹ್ ಸಾಕು ಹೊಗಳೋರ್ನ ನಂಬಾರ್ದು. ನಂಬಾರಂದ ಶಿಷ್ಕಿನ್ ಅಂತ ಒಬ್ರು ಇದ್ದಾನೆ. ಅವನಷ್ಟು ನನ್ನನ್ನು ಅವಮಾನ ಮಾಡೋದು ಯಾರಿಲ್ಲ ಈ ಪ್ರಪಂಚದಲ್ಲೂ. ಆದ್ರೆ ನಿಮ್ಗೆ ಅವ್ರದ್ದೊಂದು ಒಪಿನಿಯನ್ ಬೇಕು. ನಂಬ್ತಿಲ್ಲ. ತುಂಬಾ ಕಂಡೆಮ್ ಮಾಡ್ತಾರೆ, ಏನ್ ಸರಿ ಕತೆ ಅಂತ. ಡೈರೆಕ್ಟರ್ ನಾನು ಅಂತ ನಾನು ಹೇಳಿಲ್ಲ ಅವಾಗ. ಹೌದಾ ಶಿಶಿ, ಓಕೆ ಈ ಕತೆ ಬೇಡ, ಸೈಡ್ ಇಟ್ಬಿಡಿ, ಇನ್ನೊಂದು ಮಾಡೋಣ ಅಂತ ನಾನು. ಸಕ್ಸಸ್ಗೆ ನಮ್ಮ ಬ್ರಿಲಿಯನ್ಸಿ ಅಲ್ಲ, ಜಡ್ಜ್ಮೆಂಟ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನನ್ನ ಕಾಲದಲ್ಲಿ ನಿರ್ಮಾಪಕರು ಸಾಯಿ ಪ್ರಕಾಶ್ ದೇವ್ ಒಂದು ಸಿನಿಮಾ ಮಾಡಿಸ್ಕೊಡೋಣ ಅನ್ನೋದು ಹುಟ್ಟಾಕಿದೆ ನಾವು. ಯಾಕೆ ಅಂದ್ರೆ ಹೇಳಿದ ಟೈಮ್ ಪ್ರಕಾರ ಹೇಳಿದ ಬಡ್ಜೆಟ್ನಲ್ಲಿ ಸಿನಿಮಾ ಮಾಡಿಕೊಡ್ತದೆ. ಕಲಾವಿದರ ನಂತರ ಕೆಲಸ ಮಾಡಿ ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ 3 ದಿನ ಕೊಟ್ಟು 3 ದಿನ ಮುಗಿಸ್ಬಿಡ್ತೀನಿ ನಾನು. ಡೇಟ್ ಮ್ಯಾನೇಜ್ ಮಾಡ್ಬೋದು ಅಂತ. ಆರ್ಟಿಸ್ಟ್ಗೂ ತೊಂದರೆ ಇಲ್ಲ, ಪ್ರೊಡ್ಯೂಸರ್ಗೆ ತೊಂದರೆ ಇಲ್ಲ, ನಮ್ಮ ಟೀಮ್ ಅದ್ಭುತವಾಗಿ ಮಾಡ್ಕೊಂಡಿರಿ. ಈಗ ಡಿಸ್ಟ್ರಿಬ್ಯೂಟರ್, ಫೈನಾನ್ಸ್ ಅವಾಗಿರೋ ಫಸ್ಟ್ ನಾವು ಒಂದು ಸ್ಕೀಮ್ ಮಾಡಿದ ಮೇಲೆ ಶಿವರಾಜ್ ಕುಮಾರ್ ಹತ್ರ ಹೋಗೋ ಮುಂಚೆ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಬೇಕು. ಕತೆ ಏನು, ಯಾವ ಆರ್ಟಿಸ್ಟು, ಯಾರು ಎಷ್ಟು ಬಡ್ಜೆಟ್ ಆಗತ್ತೆ ರಫ್ ಆಗಿ ಇವ್ರಿಗೆ ಹೇಳಬೇಕು. ಸ್ಟಾರ್ಟಿಂಗ್ ಡಿಸ್ಟ್ರಿಬ್ಯೂಷನ್ ಇವರು ಫೈನಾನ್ಸ್ ಹತ್ರ ಮಾತಾಡ್ತಾರೆ. ಇಂಥ ಸಾಯಿ ಪ್ರಕಾಶ್ ಹೋದ್ರೆ ಶಿವರಾಜ್ ಕುಮಾರ್ ಪಿಕ್ಚರ್ ಮಾಡ್ತಾರಂತೆ, ನಾವು ಡಿಸ್ಟ್ರಿಬ್ಯೂಷನ್ ಒಪ್ಕೊಂಡಿದೀವಿ, ಅವರೊಂದು 20 lakhs ಹಾಕ್ತಾರೆ, ನಾವು 20 lakhs ಹಾಕ್ಬೇಕು, ನೀವು ಒಂದು 15 ರೆಡಿ ಮಾಡಿ ಸರ್, ನಾವು ನೆಕ್ಸ್ಟ್ ಇನ್ವೆಸ್ಟ್ ಮಾಡಿ, ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದಾರೆ. ಡಿಸ್ಟ್ರಿಬ್ಯೂಟರ್ ಓಕೆ ಮಾಡ್ಬೇಕು, ನಾವು ಕತೆ ಸ್ಕೀಮು ಫೈನಾನ್ಸ್ಗೆ ಓಕೆ ಮಾಡಬೇಕು. ಇವರು ಓಕೆ ಆದ್ಮೇಲೆ ಹೀರೋ ಹತ್ರ ಹೋಗೋದು. ಅದಷ್ಟು ಓಕೆ ಆಗಿ ಹೀರೋ ನೋ ಹೇಳಿದ್ರೆ ಪುನಃ ವಾಪಸ್ ಇನ್ನೊಂದು ಕತೆ. ಬಟ್ ನನ್ನ ಹತ್ರ ಅಷ್ಟೇ ಏನಂದ್ರೆ ಎಲ್ಲಾನು ಓಕೆ ಮಾಡ್ಕೊಂಡು ಬಂದಿದ್ವಿ. ಅಂಬರೀಷ್ ಹತ್ರ ಹೋಗಿ ಓಕೆ, ಶಂಕರ್ ನಾಯಕ್ ಹತ್ರ ಮಾಡಿದೀವಿ, ನರಸಿಂಹ ಅದು ಓಕೆ, ಬಲೇಚೇತ್ರ ಓಕೆ, ಆನಂತರ ಗೋಲ್ಮಾಲ್ ರಾಧಾಕೃಷ್ಣ ಓಕೆ, ಪಾರ್ಟ್ ಓಕೆ, ಸಮಯಕ್ಕೊಂದು ಸುಳ್ಳು ಓಕೆ, ಮಲ್ಲಿಲಿ ಬಿದಿರೆ ಓಕೆ, ಸೊನ್ನ ಸಂಸಾರ ಓಕೆ, ಆತಂಕ ಓಕೆ. ಆತಂಕ ಆ ಕಾಲದಲ್ಲಿ ತುಂಬಾ ಬೇರೆ ಜೋನ್ನಲ್ಲಿ ಮಾಡಿದ್ವಿ ನಾವು. ಮಾನಸಿಕ ವ್ಯಕ್ತಿ ಹೀರೋ ಆ ಸಿನಿಮಾದಲ್ಲಿ. ಅವ್ರ ಗಂಡ ಅವ್ರಿಗೆ ಅನ್ಯಾಯ ಮಾಡಿರ್ತಾರೆ. ಎಲ್ಲ ಗಂಡದ ಕೆಟ್ಟವರತ್ತ ಸಂಸಾರ ಹಾಳು ಮಾಡೋಂಥ ಒಂದು ಸಿನಿಮಾ. ವಿ ಗಾಟ್ 8 awards ಆ ವರ್ಷ, ಸ್ಟೇಟ್ ಅವಾರ್ಡ್ಸ್. ವರ್ಷದಲ್ಲಿ ಆತಂಕ ಸಿನಿಮಾ, ಫೋಟೋಗ್ರಫಿ, ಎಡಿಟಿಂಗ್, ಡೈರೆಕ್ಟರ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಎಲ್ಲದಕ್ಕೂ ಪ್ರೊಡ್ಯೂಸರ್ ಎಲ್ಲ, ವಿನಯ್ ಪ್ರಸಾದ್ ಎಲ್ಲ 8 awards ಬಂತು. ಅಂದ್ರೆ ಏನಂದ್ರೆ ನಾವು ಕಮಿಟ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ನಾವು ಫೈನಾನ್ಸ್ ಓಕೆ ಮಾಡಿದೀವಿ, ಡಿಸ್ಟ್ರಿಬ್ಯೂಟರ್ ಓಕೆ ಮಾಡಿದೀವಿ, ಇವರು ಸಪೋರ್ಟ್ ಇರೋರು ಎಕ್ಸಿಬಿಟರ್ಸ್, ಥಿಯೇಟರ್ ಯಾಜಮಾನ್ಯ, ಅವರು ಕೂಡ ಸಪೋರ್ಟ್ ಮಾಡಬೇಕು. ಅವರು ಕೂಡ ಅವರೆಂದ್ರೆ ಓಕೆ ಸರ್ ನಾವು ತಗೊಳ್ತೀವಿ ಅನ್ನೋದು. ಅಂದ್ರೆ ಇಷ್ಟು ತರಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು ನಾನು. ಖಂಡಿತ. ಅಂದ್ರೆ ಹೇಳಿದ ಟೈಮ್ ಪ್ರಕಾರ ಹೇಳಿದ ಬಡ್ಜೆಟ್ ನಲ್ಲಿ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದೀನಿ. ಸೀಸನ್ ಯಾವ್ದಾದ್ರು ಪ್ರಾಬ್ಲಮ್ ಇಲ್ಲ, ಮಳೆಗಾಲ ಹಂಗೆ ಹಿಂಗೆ ಬಂದಾಗ ಆ ಕಡೆ ಈ ಕಡೆ ಆಗುತ್ತಲ್ಲ ಶೆಡ್ಯೂಲ್ಸ್ಗಳು. ಈ ನಮ್ಮ ಬಾಬಾ ಇದಾರಲ್ವಾ, 105 ಸಿನಿಮಾ ಮಾಡಿದಾರಪ್ಪ, ಯಾವತ್ತೂ ತೊಂದರೆ ಕೊಡ್ಲಿಲ್ಲ ಅವ. ಒಂದು ದಿನ ಸಾಹೇಬ್ರೆ ಜ್ವರ ಬಿದ್ದಿದ್ದಾರೆ, ಶೂಟಿಂಗ್ ಕ್ಯಾನ್ಸಲ್ ಆಯ್ತು ಅಂತ ಕೇಳಲಿಲ್ಲ ನಾವು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಬಾಂಬ್ಗಳು ಇಟ್ಟು ಮಾಡಿದೀವಿ, ಕುದುರೆ ಚೇಂಜ್ ಮಾಡಿದೀವಿ, ದೊಡ್ಡ ದೊಡ್ಡ ಫೈಟ್ಗಳು ಮಾಡಿದೀವಿ, ಕೇರ್ ಆಗ್ಲಿಲ್ಲ. ಇವಾಗ ಯಾರ್ಯಾರೋ ಪ್ರಾಣ ಹೋಗ್ತೇವೆ ಸುಮ್ಮನೆ. ಒಂದೊಂದು ಫೈಟ್ ಮಾಸ್ಟ್ರೇ ಸತ್ತೋಗಿದ್ದಾನೆ. ಅವಾಗ ನಮ್ಮ ಕೆರೆಯಲ್ಲಿ ಬರೋ ಬೇರೆ ಬೇರೆ ಆಗಿದೆ. ಬಟ್ ನಮ್ಮ ಅದೃಷ್ಟ ಹೇಳಿದವನಮ್ಮ, ನನ್ನಲ್ಲಿ ಇರ್ತಾರೆ, ಜೊತೆ ಇದ್ದಾರೆ ಬಾಬಾ ಇದ್ದು ನಮ್ಮನ್ನ
ಚೆನ್ನಾಗಿ ಕೇರ್ಫುಲ್ ಆಗಿರಿ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳಿ ನಮ್ಮನ್ನ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾನೆ. ಸರ್ ನಿಮ್ಗೆ ಯಾರೋ ಒಬ್ರು ಆರ್ಟಿಸ್ಟು ನೀವ್ ಅವ್ರನ್ನ ಮೂವ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ, ಒಂದ್ ಲೈನ್ ಕೇಳ್ದೇನೆ ಸರಿ ಮಾಡ್ತಾರೆ ನಾನ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ ಯಾವ್ದು ರೀತಿ? ಬಟ್ ನಾವು ಆ ರೀತಿ ಒಪ್ಪಲ್ಲ ಅಮ್ಮ, ಇಲ್ಲ ಅವ್ರು ಕೇಳಲೇಬೇಕು. ಕೇಳಲೇಬೇಕು. ಯಾಕಂದ್ರೆ ನಾಳೆ ಸ್ಟಾರ್ಟ್ ಆದ್ಮೇಲೆ ನಾನು ಹಂಗ ಅನ್ಕೊಂಡಿದೀನಿ, ನಾನು ಹಿಂಗ ಅನ್ಕೊಂಡಿದೀನಿ ಅಂದ್ಮೇಲೆ ವಾಪಸ್ ಒಕ್ಕ. ಯಾಕಂದ್ರೆ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡ್ತಾರೆ, ಹೌದಲ್ಲ? ಹೌದು. ಅವಾಗ ಏನಾಗತ್ತೆ, ಟೋಟಲ್ ಪ್ರಾಜೆಕ್ಟ್ಗೆ ಪ್ರಾಬ್ಲಮ್ ಆಗತ್ತೆ. ಮುಚ್ಚು ಮರಿ ಏನಿಲ್ಲಮ್ಮ, ಈ ಕತೆ ಇಷ್ಟ ಆದ್ರೆ ಮಾಡಿ, ಇಲ್ಲಾಂದ್ರೆ ಬೇಡಿ ಅಷ್ಟೇ. ಈ ಕತೆ ಬೇಡ ಇನ್ನೊಂದು ಕತೆ ಹೇಳ್ತೇವೆ ನಾವು. ಬಟ್ ನಮ್ಮ ಅದೃಷ್ಟ ಓಕೆ ಮಾಡಿದಾನೆಲ್ಲ. ಸರ್ ನಿಮ್ಮ ಗೃಹ ಪ್ರವೇಶ ದಿನ ನಿಮ್ಗೊಂದು ಮರೆಯಲಾಗದ ಘಟನೆ ಅಂದ್ರೆ ಅದು ಏನಿರ್ಬೋದು ಸರ್? ನಿಮ್ಮ ಮನೆಯ ಗೃಹ ಪ್ರವೇಶ ದಿನ. ಕರ್ನಾಟಕದ ಜನ ರಾಜ್ಕುಮಾರ್ ಅವರನ್ನ ದೇವರಂತ ಪೂಜೆ ಮಾಡ್ತಾರೆ. ನಮ್ಮ ಗೃಹ ಪ್ರವೇಶಕ್ಕೆ ಹತ್ರ ಮೇಘ ಅವಾಗ ಬಂಗಾರಪ್ಪ ಅವ್ರ CM, ಅವ್ರ ಬಂಗಾರಪ್ಪ ಅವ್ರ ಮಿಸೆಸ್ ಬಂದು, ಅವ್ರ ಮಗಳು ಶಿವರಾಜ್ಕುಮಾರ್ ಹೆಂಡತಿ, ಶಿವರಾಜ್ಕುಮಾರ್ ಅಪ್ಪು, ನಾಗೇಂದ್ರ ರಾಜ್ಕುಮಾರ್, ಪುಷ್ಪೋಧನ, ಅಂಬರೀಷ್, ಮ್ಯಾಕ್ಸಿಮಮ್ ಇಂಡಸ್ಟ್ರಿಯಲ್ಲಿ ಯಾರಿದ್ದಾರೆ ಎಲ್ಲ ಬಂದರು ಎಕ್ಸೆಪ್ಟ್ ರಾಜ್ಕುಮಾರ್ ಅವರು. ಬೇಜಾರಾಗತ್ತೆ. ಅಷ್ಟೋಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೇನೆ, ಆದ್ರೂ ಅನ್ನೋರು ಬರಲಿಲ್ಲ ಅಂತ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರು ಬರಲಿಲ್ಲ ಅಂತ ಏನು ಮಾಡ್ತೀವಿ ನಾವು, ಮತ್ಸ್ಕೋಬೇಕು ಅಂತೀವಿ. ಸಂಜೆ 6:30 6:45 ಸಾಯಿ ಭಜನೆ ನಡೀತಾ ಇದೆ. ಅಷ್ಟೊತ್ತು ಕಾಂಡಿಸಾಕಾರ ಆ ಕಾಂಡಿಸಾಕಾರ ಹತ್ರ ಯಾರಪ್ಪ ಈ ಟೈಮ್ ಬಂದ್ರ ಅಂತ ನೋಡಿದ್ರೆ ರಾಜ್ಕುಮಾರ್ ಅವರು ಪಾರ್ವತಮ್ಮ ಬಂದಿದ್ದಾರೆ. ಕೊಂಡೋಗಿ ಕಾಲಿ ನಮಸ್ಕಾರ ನಂದಿಬೇಕು. ಅನ್ನೋರು ಹೆಣ್ಮೇಲೆ ಕೈ ಹಾಕಿದಾರೆ, ಏನಪ್ಪ ಬೈಕೊಂಡಿದೀಯಾ ಅಂತ. ನಾ ಬೇಜಾರು ಮಾಡ್ಕೊಳ್ಳಪ್ಪ ಅಂತ. ಮಧ್ಯಾಹ್ನ ಬಂದ್ರೆ ಎಲ್ಲ ಬಂದ್ಬಿಡ್ತಾರೆ, ಇವಾಗ ಗೃಹಪ್ರವೇಶ ಈಗ ನೋಡಿ ಯಾರು ಗೊತ್ತಿಲ್ಲ. ಐ ಫೆಲ್ಟ್ ವೆರಿ ವೆರಿ ಹ್ಯಾಪಿ. ಅವ್ರ ಬರೋ ಭಾವಕ್ಕೆ ಅಷ್ಟೆಲ್ಲ ನನ್ನ ಮೇಲೆ ಅವ್ರಿಗೆ ಕೊಡೋದಂತ ಪ್ರೀತಿಗೆ ಹಂಗೆ ಬಂದರು. ಭಜನ್ ನಡೀತಾ ಇದೆ. ಅವರು ಸಾಯಿ ಭಕ್ತನ ನೀನು, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಸಾಯಿ ಪ್ರಕಾಶ್ ಈಗ ಸಿಟ್ಟಿದ್ದಾನೆ ಹಂಗೆ ಅಂತ ಅವ್ರ ಬಾಡಿ ಹೇಳಿದ್ದಾರೆ. ಹೇಳ್ತಾ ಅವರು ಸತ್ಸಾಬ್ ಬಗ್ಗೆ ಹೇಳ್ತಾರೆ. ಒಂದು 10 ವರ್ಷದ ಹಿಂದೆ ಮಣಿಪಾಲ್ನಲ್ಲಿ ನಾನು ಶೂಟಿಂಗ್ನಲ್ಲಿದ್ದೀನಿ. ಯಾರು ಹೇಳಿದ್ದಾರೆ ಸತ್ಸಾಬ್ ಅವ್ರು ಮಣಿಪಾಲ್ ಬಂದಿದ್ದಾರಂತ. ತಾನೊಂದು ಲೆಕ್ಕ ಬರೆದು ಕೊಟ್ಟಿದ್ದೀನಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ಯಾರ ತೊಗೊಂಡು. ಸ್ವಾಮಿ ಕೊಡುವಾಗ ಸ್ವಾಮಿ ಹೇಳಿದಾರಂತೆ, ಏನ್ರಿ ಇಡೀ ಕರ್ನಾಟಕ ರಾಜ್ಯ ರಾಜ್ಕುಮಾರ್ ನೋಡಬೇಕಂತ ಆಸೆ ಪಡ್ತಾ ಇದ್ದಾರೆ, ನಾನು ಯಾಕೆ ಅವ್ರು ನೋಡಬಾರದು ಅಂತ ಹೇಳಿದಂತೆ. ನೋಡಿ ಅವರಿಬ್ಬರ ಮನಸ್ಸು, ನಾನು ನೋಡ್ಬೇಕು ಅವ್ರನ್ನಂತ ಅನ್ನೋರು ಹೇಳಿದ್ದಾರೆ. ನಾನು ಹೇಳಿದೆ 2-3 ವಾರದಲ್ಲಿ ಬರ್ತಾ ಇದ್ದಾರೆ, ತಾನು ಸ್ವಾಮೀಜಿ ಬರ್ತಾರೆ, ಬರವಾಗಿರ್ತಾರೆ, ಕರ್ಕೊಂಡು ಹೋಗ್ಬೇಕು, ಬರೀಬಾರದು ನೀನು ಅಂತ ಹೇಳಿದ. ಅದೇ ಪ್ರಕಾರ ಕರ್ಕೊಂಡೋಗಿದೆ. ಅವು ಸ್ವಲ್ಪ ಅವ್ರ ಮಣ್ಣಿನೋಡು ಕೇಳೋದು ಅನ್ನೋರ್ಗೆ ಒಂದು ಸಾಲಿಗ್ರಾಮ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅಭಿಷೇಕ ಮಾಡ್ತೀವಿ ಅಂತ ತಗೊಳ್ಳಿ ಅಂತ. ಶಿವರಾಜ್ಕುಮಾರ್ ಅಪ್ಪಗೆ ಹಳೇದ ರಾಜ್ಕುಮಾರ್ಗೆ ಅವ್ರಿಗೆ ಡೈಮಂಡ್ ರಿಂಗ್ಗಳೆಲ್ಲ ಕೊಟ್ಟಿದ್ದಾರೆ. ಅಂದರೆ ಯಾರಾದ್ರೂ ನಮ್ಮ ಮನೆ ಬರುವಾಗ ನಾವೇನೋ ಒಂದು ಕೊಟ್ಟು ಕಲಿಸ್ತೀವಿ, ಸುಮ್ಮನೆ ಬರೀಕೇನೆ ಕಲಿಸ. ಸ್ವಾಮಿ ಹಂಗೆ ಯಾರ್ಯಾರಿಗೆ ಏನು ಕೊಡಬೇಕು ಕೊಡದೆ ಸೃಷ್ಟಿ ಮಾಡಿ ಇಷ್ಟೊಂದು ವಿಭೂತಿ ಕೊಟ್ಟಿದ್ದಾರೆ. ಕೇಳಿದ್ದಾರೆ, ಏನ್ ಸಾಯಿ ಅವ್ರಿಗೆಲ್ಲ ವಜ್ರ ಕೊಟ್ಟಿದ್ದಾರೆ, ನಮಗೆ ವಿಭೂತಿ ಕೊಟ್ಟಿದ್ದಾರೆ ಅಣ್ಣ. ಇದು ವ್ಯಾಲ್ಯೂ, ಇದು ನಿಮ್ಗೆ ಏನ್ ಬೇಕೋ ಸ್ವಾಮೀಜಿ ನಿರ್ಣಯ ಮಾಡಿ ಕೊಟ್ಟಿರ್ತಾರೆ. ಅದು ಕಳ್ಕೊಂಡು ಅದು ಕಳೀಬಹುದು, ಕಂಟಿನ್ಯೂ ಮಾಡ್ಬೋದು, ಅದು ಉಂಡಿ ಬಿತ್ತ ಅಂತ ಹೇಳಿ ರಾಜ್ಕುಮಾರ್ ಅವರು ಇವರೆಲ್ಲ ಮಕ್ಕಳಿದ್ದಾಗಿ ನಿಜ ಹೇಳ್ಬೇಕಂತಾರೆ. ಮಕ್ಕಳ ಮೆಂಟಾಗಿದೆ. ಸ್ವಾಮಿನ ಹತ್ರ ಬಂದು ಸ್ವಾಮಿ ಅದೇ ವಿಷಯ ಹೇಳಿದ, ಮಣಿಪಾಲದಲ್ಲಿಯ ಸ್ವಾಮಿ ಸಾಯಿಪುಟ್ಟ ಸರಿ ಕರೆದಿದ್ದೀರಿ ಅಂತ. ಎಲ್ಲೋ ಸಂಬಂಧ ಇರುತ್ತೆ ಈ ರಾಜ್ಕುಮಾರ್ ಅಂತ ಮಹನೀಯರಿಗೆ. ಇಂದಿನ ಜನ್ಮ ಆಗ್ಬೋದು, ಅದರಿಂದ ಜನ್ಮ ಆಗ್ಬೋದು. ಅಯ್ಯ ಮಹಾ ಸಿಕ್ಕಾಗಿ ಮಹಾ ನನ್ನ ಅದೃಷ್ಟ. ಇಲ್ಲಿಂದ ಬಂದಿದ್ದೀನಿ ನಾನು, ಇವನ್ನೆಲ್ಲ ಕರ್ಕೊಂಡೋಗಿ ಆಶೀರ್ವಾದ ಮಾಡತ್ತ ಕೆಪಾಸಿಟಿ ಭಗವಂತ ನನ್ಗೆ ಕೊಟ್ಟಿದ್ದಾದರೆ ಹೇಳಿದ್ರಮ್ಮ. ನಾನು ಸಾಧನೆ ಮಾಡಿದ್ರು ಫೇಲ್ ಆಗಿದ್ರು ಎಲ್ಲದಕ್ಕೆ ಕಾರಣ ಬಾಬೆ. ಬಾಬಾ ನಾನು
ಒಂದೇ ಹೇಳ್ತೇನೆ, ನನ್ನನ್ನ ಜಮೀನ್ದಾರ ನೋಡ್ತೀಯಾ ಬಿಕಾರ ನೋಡ್ತೀಯಾ ಇನ್ನಿಷ್ಟ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಕಷ್ಟ ಬರುವಾಗ ನಾನು ನಿಮ್ಗೆ ಬೈಯಲ್ಲ, ಸುಖ ಬರುವಾಗ ಹೊಗಳಲ್ಲ. ಯು ಆರ್ ಲೈಕ್ ಎ ಮಿರರ್. ಹೌದು, ನಾವ್ ಹೀಗಿದ್ದೀವಿ. ನಾನು ಹಿಂಗೆ ತೋರಿಸ್ಬೇಕು ಹಿಂಗೆ ಇರ್ಬೇಕಂತ ನೀವು ಏನು ಆ ರೀತಿ ಆಶೀರ್ವಾದ ಮಾಡಿ ಅಂತ ಹೇಳಿದ್ವಿ. ಕಷ್ಟದಲ್ಲಿನೂ ಬೈಕೊಂಡಿಲ್ಲ, ಸುಖದಲ್ಲಿ ನಾವು ನೆರಳನ್ನ ನಾನು ಹೊತ್ಕೊಂಡಿದ್ದೆ. ಅವ್ರು ನನ್ನ ಬಿಡಲ್ಲ, ಅವ್ರು ನನಗೆಲ್ಲ ಕೊಟ್ಟಿದ್ದಾರೆ. ಮಿಸ್ಸಸ್ ಯಾವತ್ತು ಹೇಳ್ತಾರೆ, ಬೆಂಗಳೂರು ಬರುವಾಗ ನಾವೇನು ತಂದಿಲ್ಲ. ನನ್ನ ಮಗ 5th ಕ್ಲಾಸ್ ಒಂದು ಸೂಟ್ ಕೇಸು ಒಂದು ಏರ್ಬ್ಯಾಗ್ ಮೇಲೆ ಬಂದಿದ್ದೆ. ನಾನು ಯಾರೋ ನಮ್ಗೆ ಅವ್ರಿಗೆ ಗೊತ್ತಾಗಲಿಲ್ಲ. ಇವಾಗ ಇಡೀ ಕರ್ನಾಟಕದಲ್ಲಿ ಯಾವ ಮೂರಕ್ಕೆ ಹೋದ್ರೂ ನೀವ್ ಯಾರು ಅಂತ ಗೊತ್ತಿದೆ. ಇದಕ್ಕಿಂತ ಸಾಧನ ಅಂತ, ಅದೃಷ್ಟ ಅಂತ, ಭಗವತ್ ಆಶೀರ್ವಾದ ಅಂತ ಏನಿರಲ್ಲ. ಸರ್, ನಿಮ್ಮ ಇಷ್ಟು ವರ್ಷದ ಸಿನಿಮಾ ಜರ್ನಿಯಲ್ಲಿ ನಿಮ್ಗೆ ಯಾವತ್ತಾದ್ರೂ ಸಿನಿಮಾ ರಂಗ ಬೇಡ ಸಾಕಪ್ಪ ಅಂತ ಅನ್ಸಿದೀಯಾ? 16 ವರ್ಷ ಏನ್ ಕಷ್ಟಪಟ್ಟಿದ್ದೀನಿ, ಯಾಕೆ ಕಷ್ಟಪಟ್ಟಿದ್ದೀನಿ ಅನ್ನೋದು ಮುಖ್ಯ. ಡೈರೆಕ್ಟರ್ ಆಗಬೇಕು, ನನ್ನಿಂದ ಸಮಾಜಕ್ಕಾಗಲಿ, ನಿರ್ಮಾಪಕರಿಗಾಗಲಿ, ಇಂಡಸ್ಟ್ರಿಗಾಗಲಿ ಯಾವ ರೀತಿ ಸಹಾಯ ಬೇಕನ್ನೋದು ಯೋಚನೆ ಮಾಡಿರ್ತೀವಿ. ಓದ್ತಾ ಇರುವಾಗ ಏನನ್ಸ್ತಾರೆ ಮೇಲೆ ಓದಿ ಕಷ್ಟ, ಓದುವಾಗ ಕಷ್ಟ ಇರುತ್ತೆ. ಓದಿದ ಮೇಲೆ ಡಾಕ್ಟರ್ ಆದ್ಮೇಲೆ ಪೇಷಂಟ್ ಸರ್ವಿಸ್ ಮಾಡಿದ್ವಿ. ವ್ಯಾಪಾರ ಆದ್ರೂ ಪ್ರಾಣ ಉಳಿಸೋದು ಅವ್ರೆ ಅಥವಾ ಅಟ್ಲೀಸ್ಟ್ ಡಾಕ್ಟರ್ಸ್ ಭಾನುವಾರ ಶನಿವಾರ ರಜಾ ತಗೊಳ್ತಾರೆ ಇವಾಗ. ಬಟ್ ಸಿನಿಮಾ ರಂಗದಲ್ಲಿ ಆ ಥರ ಇಲ್ಲ. ಹೌದು. ನಾವು ಬೇಜಾರು ಇಲ್ಲ, ಬೇಜಾರು ಆಗಲ್ಲ ಜೀವನದಲ್ಲಿ. ಆದ್ರೆ ಒಂದು ಬೇಜಾರಿದೆ, ಎನಿ ಸಕ್ಸಸ್ಫುಲ್ ಡೈರೆಕ್ಟರ್, ಎನಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, they can't satisfy family life. They can't enjoy. ಇದು ಸತ್ಯ. ಯಾಕಂದ್ರೆ ಬೆಳಗ್ಗೆ 4 ಹೋಗಿ ರಾತ್ರಿ 10, 11 ಗಂಟೆ 2 ಗಂಟೆ 3 ಗಂಟೆ ಬರೋ ಮನುಷ್ಯ ಅವ್ರ ಫ್ಯಾಮಿಲಿಗೆ ಏನು ಶೇರ್ ಮಾಡಿರ್ಬೋದು, ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಮ್ಮ ಶ್ರೀಮತಿ ರಾಜಮ್ಮನವರು ಸತ್ಯಸಾಯಿ ಬಾಬಾ ಅವರ ಹತ್ರ ಇಟ್ಟಿದಂತ ಕಂಪ್ಲೇಂಟ್. ಅದಕ್ಕೆ ಪರಿಹಾರ ಸ್ವಾಮಿ ಹೇಳ್ತಾರೆ, ನೋಡಿ ಸಾಯಿ ಪ್ರಕಾಶ್, ನೋಡಿ ಬಂದಾರು, ಮದುವೆ ಆಗಿದೆಯಲ್ವಾ, ಕಿಂತಿ ಮಕ್ಕಳಾಗಿದೆ ಅಲ್ವಾ, ಮಕ್ಕಳಿದ್ದಾರೆ, ಅವ್ರ ಸಂತೋಷ ಮುಖ್ಯ ಅಲ್ವಾ, ಅವ್ರಿಗೋಸ್ಕರ ನೀವು ಜಾಯ್ನ ಮಾಡಿಕೊಡ್ಬೇಕು. ಸ್ವಾಮಿ ಅಂತ ನನ್ನ ನಿಲ್ಸಿದಾರ. ನಾನೇನು ಕನ್ವಿನ್ಸ್ ಮಾಡಿ ಟ್ರೈ ಮಾಡಿದ್ದೆ. ಆಮೇಲೆ ರಾಜಮ್ಮ, ನಾವ್ಯಾರು ನಿಮ್ಮ ಹೊಟ್ಟೆ ತೊಂದರೆ ಸಾಕಾ, ಅವ್ರ ಕೆಲಸ ಮಾಡಿದ್ರೆ 100 ಜನ ಹೊಟ್ಟೆ ತುಂಬುತ್ತೆ. ಎಲ್ಲರಿಗೂ ಅವಕಾಶ ಸಿಕ್ಕಲ್ಲ. ಅಲ್ಲಿ ಇವಾಗ ಸ್ಯಾಟಿಸ್ಫೈ ಆದ್ರೆ ನಾನು ಸ್ಯಾಟಿಸ್ಫೈ ಆಗಿದೆಲ್ಲ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಶ್ರೀಮತಿ ರಾಜಮ್ಮ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಸ್ವಾಮಿ ಮಾತಿಗೆ ಅವರು ಎರಡನೇ ಮಾತಿಲ್ಲ. ಆದ್ರೂ ನಿಮ್ಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಅವ್ರಿಗೂ ಪರಿಹಾರ ಹೇಳಿದ್ದಾರೆ. ಸ್ವಾಮಿ ನೋಡಿ, ಈ ರೀತಿ ನನ್ನ ಜೀವನದಲ್ಲಿ ನಾನು ಯಾಕಪ್ಪ ಡೈರೆಕ್ಷನ್ ಫೀಲ್ಡ್ ಬಂದಿದ್ದೀನಿ ಅಂತ ನನಗೆ ಯಾವತ್ತು ಅನ್ಸಿಲ್ಲ. ಸ್ವಾಮಿ ಕೇಳ್ಕೊಂಡಿದ್ದೀನಿ, ಕುಡಿಯಪ್ಪ, ಇನ್ನು ಮಾಡ್ತೇನೆ, ಇನ್ನೂ ಮಾಡ್ತೀನಿ, ನಾನು ಸಿಕ್ತಿರೋದು ಮಾಡಿಸಿ, ನನ್ನಿಂದ ಅನುಕೂಲ ಆಗಲಿ, ಏನೋ ಒಂದು 100 ಜನ ಊಟ ಮಾಡಲಿ ಅಂತ ಬಿಟ್ರೆ ಯಾಕಪ್ಪ ಬಂದಿದಂತ ನಮಗೆ ಅನ್ಸಲ್ಲ. ಯಾಕಂದ್ರೆ ವಿ ಆರ್ ಆಲ್ಸೋ ಲೈಕ್ ಡಾಕ್ಟರ್ಸ್. ಎಷ್ಟು ಜನ ಪ್ರಾಣ ಉಳಿಸಿರುವಂಥ ಡಾಕ್ಟರ್ ಸಂತೋಷ ಕೊಡ್ತಾರೆ, ಎಷ್ಟು ಜನರಿಗೆ ಅದು ವೈದ್ಯ ಕೊಟ್ಟಿದೆ, ಚಾಪ್ ನೋಡ್ಕೊಂಡೇನೋ ಅಂತ ಖುಷಿ ಪಡ್ತಾರೋ. ನಾವು ಅದೇ ರೀತಿ ಎಷ್ಟು ಜನ ನಿರ್ಮಾಪವನ್ನು ಉಳಿಸಿದ್ದೀವಿ, ಎಷ್ಟು ಜನ ಅಭಿಮಾನ ದೇವತೆಗಳಿಗೆ ನಾವು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದೀವಿ ನಾವು ಅನ್ನೋದೇ ಯೋಚನೆ ಮಾಡ್ತೀವಿ ನಾವು. ಸರ್, ಈಗ ಇಂಡಸ್ಟ್ರಿಗೆ ಬರುವಂತ ಯೂತ್ಗಳಿಗೆ, ಇಂಡಸ್ಟ್ರಿಯಲ್ಲಿ ನಮ್ಮದೊಂದು ಅಚ್ಚು ಮುಳಿಸ್ಬೇಕು ಅಂತ ಬರೋಲಿಗೆ ಏನ್ ಟಿಕ್ಸ್, ಒಂದು ಕಿವಿ ಮಾತಂದ್ರೆ ಏನ್ ಹೇಳ್ತೀವಿ? ಫಸ್ಟ್ ನಾವು ಯಾಕೆ ಡೈರೆಕ್ಟರ್ ಆಗಬೇಕು, ಯಾಕೆ ಪ್ರೊಡ್ಯೂಸರ್ ಆಗಬೇಕು, ಯಾಕೆ ಕಲಾವಿದರ ಆಗಬೇಕು ಅಂತ ಯೋಚನೆ ಮಾಡಬೇಕು. ನಮಗೆ ಅರ್ಹತೆ ಇದೆಯಾ ಇಲ್ವಾ, ನಮಗೆ ಟ್ಯಾಲೆಂಟ್ ಇದೆಯಾ ಇಲ್ವಾ, ನನಗೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಅವ್ರು ಯೋಚನೆ ಮಾಡಬೇಕು. ಒಬ್ಬ ಡಾಕ್ಟರ್ ಆಗಬೇಕಂದ್ರೆ ಇಷ್ಟು ವರ್ಷ ಓದಬೇಕು, ಒಬ್ಬ ಇಂಜಿನಿಯರ್ ಆಗಬೇಕಂದ್ರೆ ಇಷ್ಟು ವರ್ಷ ಓದಬೇಕು. ಅದರಲ್ಲಿನೂ 19% ತಗೊಳ್ಳೋರಿದ್ದಾರೆ, 90% ತಗೊಳ್ಳೋರಿದ್ದಾರೆ, 40% ತಗೊಂಡಿದ್ದಾರೆ, ಜಸ್ಟ್ ಪಾಸ್ ಆಗೋರಿದ್ದಾರೆ.
ಯಾರು ಟ್ಯಾಲೆಂಟು, ಯಾರಿಗೆ ಯೋಗ್ಯತೆ, ಯಾರಿಗೆ ಕೆಪಾಸಿಟಿ ಅವ್ರು ಸಕ್ಸಸ್ ಆಗಬೇಕು, ಆಗ್ತಾರೆ ಗ್ಯಾರಂಟಿ. ವಿತೌಟ್ ನೋಯಿಂಗ್, ಏನು ಗೊತ್ತಿಲ್ಲದೆ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬಾರ್ದು, ಹೌದು. ತಿಳ್ಕೊಂಡು ಬರಬೇಕು. ಆಮೇಲೆ ಮೋಸ ಬೋದೆ ಅಂತಾನು ಹೇಳ್ಬಾರ್ದು. ಹೇಳ್ಬಾ, ಖುಷಿಯಾ ಬರ್ತೀರಾ, ಖುಷಿ ಪಡಿ ಹೋಗಿ ಅಷ್ಟೇ. ಬಟ್ ಸಿನಿಮಾ ಇಂಡಸ್ಟ್ರಿಗೆ ಹೆಸರು ನಾನು ಇರಬೇಕು, ನನ್ನ ಸಿನಿಮಾ ಒಳ್ಳೇದಾಗಬೇಕು. ಆ ಕಾಲದಲ್ಲಿ KCN ಸಂಸ್ಥೆ ಆಗ್ಬೋದು, ವಿಜಯ ಸಂಸ್ಥೆ ಆಗ್ಬೋದು, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಆ ರೀತಿ ಒಂದು ಸಿನಿಮಾ ಮಾಡಿ ಇಂಡಸ್ಟ್ರಿ ಉಳಿಸಬೇಕನ್ನೋ ಭಾವನೆ ಇದ್ರೆ ಸಿನಿಮಾ ಬನ್ನಿ. ಒಬ್ಬ ಸಿನಿಮಾ ಆರ್ಟಿಸ್ಟು ಹೀರೋ ಆಗಿ ಬರಬೇಕಂದ್ರೆ ರಾಜ್ಕುಮಾರ್ ಅವರಾಗ್ಬೋದು, ಶಂಕರ್ನಾಗ್ ಆಗ್ಬೋದು, ಹಂತರಾಗ್ ಆಗ್ಬೋದು, ಜಗ್ಗೇಶ್ ಅವರ್ ಆಗ್ಬೋದು. ಇವತ್ತರ ನಾನು ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿದ್ದೀನಿ. ನಾನು ಕಲಿಬೇಕು, ಕಲ್ತ ಮೇಲೆ ಬರಬೇಕು. ಒಬ್ಬ ಡಾಕ್ಟ್ರು ಆಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಬಂದು ಪ್ರಾಣ ಉಳಿಸ್ತಾನೆ. ನಾನು ಕಲಿತು ಬಿಟ್ಟು ಬಂದು ಇಂಡಸ್ಟ್ರಿ ಬಂದು ನಾನು ಸಿನಿಮಾ ಉಳಿಸಬೇಕನ್ನೋ ಭಾವಿರೋ ಕಲಾವಿದರಾಗಬೇಕು. ತಂತ್ರಜ್ಞರು ಅದೇ ರೀತಿ ಒಳ್ಳೆ ಅನುಭವ ಪಡೀರಿ, ಚೆನ್ನಾಗಿ ಕಲ್ತ್ಕೊಳ್ರಿ. ಎಲ್ಲ ಸಿನಿಮಾಗಳನ್ನ ನೋಡಿ ಯಾವ್ಯಾವ ಈ ಪ್ರಪಂಚದಲ್ಲಿ ಯಾವ ರೀತಿ ಸಿನಿಮಾ ರಂಗಿದೆ ಅಂತ ಯೋಚನೆ ಮಾಡಿ. ವರ್ಷಕ್ಕೆ 305 ಸಿನಿಮಾ ಮಾಡಿ ಏನು ಪ್ರಯೋಜನ? ಜನಗಳಿಗೆ ವಾರಕ್ಕೆ 2 ಸಿನಿಮಾ ಕೊಟ್ಟರೆ ಸಾಕು, 3 ಸಿನಿಮಾ ಕೊಟ್ಟರೆ ಸಾಕು. ಅದು ಒಳ್ಳೇದಾಗಿದ್ರೆ ಜನ ಎಂಕರೇಜ್ ಮಾಡ್ತಾರೆ. ಜನ ಬರಲ್ಲ ಅಂತ ಜನ ಬೈಕೋಬಾರ್ದು. ನಾವು ಅವನು ಸಾಯಿಸ್ತಾ ಇದೀವಿ, ಇಂಟ್ರೆಸ್ಟೇ ಕಳ್ಕೊಳ್ಳೋ ಪರಿಸ್ಥಿತಿ ನಾವು ತಂದಿದ್ದೀವಿ. ಜೊತೆಯಲ್ಲಿ ನಮಗೆ ಈ ಆ್ಯಪ್ಗಳು ಬಂತು ಕರೋನಾ ಬಂದ ಮೇಲೆ. ಥಿಯೇಟ್ರಿಗೆ ಹೋಗೋದೇ ಮೊಬೈಲಲ್ಲಿ ಎಲ್ಲ ಸಿಗ್ತಾ ಇರುವಾಗ ಥಿಯೇಟ್ರಿಗೆ ಯಾಕೆ ಹೋಗ್ಬೇಕನ್ನೋ ಭಾವನೆ ಬರ್ತಾ ಇದೆ. ದಯವಿಟ್ಟು ಅಭಿಮಾನ ದೇವತೆಗಳು ಹಿಂದೆ ಯಾವ ರೀತಿ ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ಕಲಾವಿದರಿರುವಾಗ ಸಿನಿಮಾ ಯಾವ ರೀತಿ ಎಂಕರೇಜ್ ಮಾಡಿದರು, ಅದೇ ರೀತಿ ಎಂಕರೇಜ್ ಮಾಡಿದ್ರೆ ಇದರಲ್ಲಿನೂ ಒಳ್ಳೆಯವ್ರು ಸಿಗ್ತಾರೆ. ನಾವು ಯಾವ ರೀತಿ ಗ್ಯಾರಂಟಿ ಕೊಟ್ಟಿದ್ದೀವೋ ನಿರ್ಮಾಪಕರಿಗೆ, ಅಭಿಮಾನ ದೇವತೆಗಳಿಗೆ ಗ್ಯಾರಂಟಿ ಕೊಡಬೇಕು. ಡೈರೆಕ್ಟ್ ಒಂದು ಮಿನಿಮಮ್ ಗ್ಯಾರಂಟಿ. ಈ ಸಿನಿಮಾ 10 ಲಕ್ಷ ಮಾಡ್ತಾ ಇದ್ರಿ, ಒಂದು 10 ಲಕ್ಷ ವಾಪಸ್ ಬರಬೇಕು. ಲಾಭ ಬರಲಿಲ್ಲ ಪರವಾಗಿಲ್ಲ. ಇನ್ನೊಂದು ಸಿನಿಮಾ ಮಾಡೋಣ ಅಂದ್ರೆ ಸಬ್ಬ ನೋಡ್ಕೊಡ್ಬೋದನ್ನೋ ಒಂದು ಗ್ಯಾರಂಟಿ ಕೊಡಬೇಕು. ಏನಿಲ್ಲ ಇವಾಗ ಕೋಟಿ ಸಿನಿಮಾ ಮಾಡ್ತಾರಂತೆ, ಹೇಳ್ತಾರಂತೆ 3 ಕೋಟಿ ಖರ್ಚು ಮಾಡಿಸ್ತಾರಂತೆ, ಏನೇನೋ ಹೇಳ್ತಾರೆ. ನಮ್ಮ ಕಾಲದಲ್ಲಿ ಆ ಪದ್ಧತಿ ಇಲ್ಲ. ನಿರ್ಮಾಪಕರು ಕೊಡಲ್ಲ, ನಾವು ಕೇಳಲ್ಲ. ಎಷ್ಟು ಅಂದಾಜು ಎಷ್ಟು ನಿಮ್ದು ಮ್ಯಾಕ್ಸಿಮಮ್ ಅಂತಂದ್ರೆ ಎಷ್ಟು ಬಜೆಟ್ ಹೋಗಿತ್ತು? ನಾವು ದೇವರು ಕೊಟ್ಟ ತಂಗಿ ಬರೋಷ್ಟಿಗೆ ಒಂದು 5 ಕೋಟಿ ಬಂದಿದೆ ವಯಸ್ಸಿಯ. ಅದೇ ಅದರಲ್ಲಿ ತುಂಬ ಗ್ರಾಫಿಕ್ಸ್ ಇದೆ, ಮಳೆ ಸೀಸನ್ ಎಲ್ಲ ಇದೆ. ಆ ಥರ ಬಿಫೋರು ಒಂದು 2 CR 2.5 ಅನ್ನ ತಂಗಿ ಮಾಡಿದೆ. ಒಂದು 1 CR ಕಡಿಮೆ ತವರಿಬಾ ತಂಗಿ ಮಾಡಿದ್ವಿ. 30-35 ಲಕ್ಷದಲ್ಲಿ ಗಡಿಬಿಡಿ ಮಾಡಿದ್ವಿ. ಎಲ್ಲಾ ಬಜೆಟ್ಟಿಗೂ ಮಾಡಿದ್ವಿ ನಾವು. ನಾಗದೇವಕ ಮಾಡಿದ್ವಿ ಎಷ್ಟೋ ಖರ್ಚು ಮಾಡಿ. 1 ಕೋಟಿ ರೂಪಾಯಿ ಗ್ರಾಫಿಕ್ಸು DTSಗೆ ಖರ್ಚು ಮಾಡಿದ್ವಿ ನಾವು. 1 ಕೋಟಿ ಬಡ್ಡಿ ಕಟ್ಟಿದ್ದೀವಿ. 2 ಕೋಟಿ ಸಿನಿಮಾ ಮಾಡಿದ್ದೀವಿ. ಎಲ್ಲ ಬಂತು. ಆದರೆ ಒಂದು ಗ್ಯಾರಂಟಿ ಮೇಲೆ ಮಾಡಬೇಕು ನಾವು. ಚಿನ್ನ ಹಣ ಇಟ್ಟರೆ ಒಂದು ಗ್ರಾಮ್ ವ್ಯಾಲಿ 10,000 ಇದ್ರೆ ಅವ್ರು 7,000 ಕೊಡ್ತಾರೆ, 8,000. ಯಾಕೆ ಇವ್ರು ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಚಿನ್ನ ಮಾರಿ ನಮ್ಮ ದುಡ್ಡು ನಾವು ಮಾಡ್ಕೋಬೋದು ಅಂತ. ಒಂದು ಬ್ಯಾಂಕು ನಾವು ಸಾಲ ಕೊಡಬೇಕಾದ್ರೆ ಮನೆ ಮೇಲೆ ನಾವು ಪೊಲಿಟಲ್ ಸಿಟ್ಟು ಇಟ್ಕೊಂಡು ಮಾಡ್ತಾರೆ. ಇವತ್ತು ಕಟ್ಟಿಲ್ಲ ಅಂದರೆ ಆ ಮನೆ ಮಾರಿ ನಾವು ದುಡ್ಡು ತಗೋಬೋದು. ಮತ್ತು ಸಿನಿಮಾಗೆ ಡೈರೆಕ್ಟ್ ಯಾಕೆ ಗ್ಯಾರಂಟಿ ಕೊಡಲ್ಲ? ಅದೆಲ್ಲ ನಿರ್ಮಾಣದ ಒಂದು ಗ್ಯಾರಂಟಿ ಕೊಡ್ಬೇಕಲ್ವಾ? ನಿರ್ಮಾಪಕರೇ ಕೇಳಕ್ ಶುರು ಮಾಡಿದ್ದಾರೆ, ನನ್ಗೆ ರಿಟರ್ನ್ಸ್ ಬರುತ್ತೆ ಅಂತ. ಯಾವ ಗ್ಯಾರಂಟಿ ಅಂತ ನನ್ನ ಹತ್ರ ಎಲ್ಲ ಬಗ್ಗೆ ಸಿನಿಮಾ ಮಾಡಬೇಡ ಅಂತ ಹೇಳ್ತೀನಿ ನಾನು. ಮಾಡಬೇಡ್ರಿ, ಕಷ್ಟ ಇದೀವ ಅಂತ ಹೇಳಿ ಕಳ್ಸಿದ್ದೀನಿ ನಾನು ತುಂಬಾ ಜನ. ಹೌದಾ? ಇವಾಗ ಕಷ್ಟ ಇದೆ ಸರ್. ಮತ್ತೆ ಯಾಕೆ September 10 ಅನ್ನೋ ಒಂದು ಪ್ರಯತ್ನ? ಆಮೇಲೆ ಅದ್ರ ಟ್ಯಾಗ್ ಲೈನ್ ನೋಡಿದೆ, ಈ ಆತ್ಮಹತ್ಯೆ ಮಾಡ್ಕೊಳ್ಳೋರಿ ಒಂದು ಸೆಟ್ ಆಗುವಂತ ಟ್ಯಾಗ್ ಲೈನ್ ಏನು? ಮೈ ಓನ್ ಪ್ರೊಡಕ್ಷನ್. ಹಾ. ಅದೇ ರಿಸ್ಕ್ ಅನ್ನೋ ಸಿನಿಮಾಗಳು ನಾನೇ ಮಾಡಿದೆ. ನಾಗದೇವತ ಕಾಸ್ಟ್ ಆಗೋದಂತ ನಾನೇ ಮಾಡಿದೆ. ಗ್ರಾಮದೇವತ ಕಾಸ್ಟ್ ಆಗೋದಂತ ನಾನೇ ಮಾಡಿದೆ. ಕಿತ್ತೂರಲ್ಲಿ ಒಂದು ಡಿಫ್ರೆಂಟ್ ಜೋನ್. ಮದುವೆ ಆದ್ಮೇಲೆ ಹೆಂಡತಿನ ಅತ್ಯಾಚಾರ ಮಾಡಿದ್ರಿ, ರಿಸೀವ್ ಮಾಡ್ಬೇಕಾ ಬಿಡಬೇಕನ್ನೋ ಕಾನ್ಸೆಪ್ಟ್. ಕಿತ್ತೂರು ಎಷ್ಟು ಭಯಂಕರವಾದ ಕಾನ್ಸೆಪ್ಟ್ ಅದು. ಮಾಲೇಶ ಅತ್ಯಾಚಾರ ಜನ ನೋಡ್ತಾರ. ಅದಕ್ಕೆ ನಾವು ಸ್ವಂತ ಮಾಡಿದ್ವಿ. ಸಣ್ಣ ಸಂಸಾರ, ಮದುವೆ ಆದ್ಮೇಲೆ ಹೆಂಡತಿನ ಓದಿಸೋಂಥದ್ದು. ಆಮೇಲೆ ಡೈವರ್ಸ್ ಆಮೇಲೆ ವರ್ಕೌಟ್ ಮಾಡಿದೆ. ನೀವು ರಿಸ್ಕ್ ತಕೊಂಡ್ ಮಾಡಿದ್ದಕ್ಕೆ ನೀವೇನ್ ಹಾಕಿದೀರಾ ಬಂದಿದೆ ಡಬಲ್. ಒಂದೊಂದ್ಸಲ ಹೋಗುತ್ತೆ. ವ್ಯಾಪಾರದ ಮೇಲೆ ಸ್ವಲ್ಪ ಹಂಗಿಂಗ್ ಇರುತ್ತೆ.
ರಿಸ್ಕ್ ಅನ್ನು ನಾನೇ ಮಾಡ್ತೀನಿ. ನಾನದೇ ಅದು ಫಸ್ಟ್ ಟೈಮ್ DTS ಫಸ್ಟ್ ಟೈಮ್ ಗ್ರಾಫಿಕಲ್ 26 ಮಿನಿಟ್ಸ್ ಗ್ರಾಫಿಕ್ಸ್ ಅಂದ್ರೆ 50-60 ಲಕ್ಷ ಖರ್ಚಾಗತ್ತೆ. ಬೇರೆಯವ್ರು ಯಾರು ಮಾಡ್ತಾರೆ? ಒಮ್ಮೆನಿಂದ ಕಬೀರ್ ಲಾಲ್ ಕರೆದು ಅವ್ರಿಗೆಲ್ಲ ಕಾನ್ಸೆಪ್ಟ್ ಮಾಡಿ ಸ್ಟೋರಿ ಬೋರ್ಡ್ ತಯಾರು ಮಾಡಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅದು. ಆ ರಿಸ್ಕ್ ಎಲ್ಲ ನಾನೇ ತಗೊಂಡಿದ್ದೀನಿ. ತುಂಬಾ ಅದ್ಭುತವಾಗಿ. ಅದೇ ರೀತಿ ಇದು ಒಂದು ರೀಸನಬಲ್ ಬಡ್ಜೆಟ್ ನಲ್ಲಿ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಒಬ್ಬ ಕ್ಯಾಪ್ಟನ್ ಸಿಕ್ಕಿದ್ದಾರೆ ನನಗೆ. ಕಾರ್ಗಿಲ್ ವಾರ್ನೆಲ್ಲ ಅವನು ವರ್ಕ್ ಮಾಡಿದವರು. ಅವನು ಸಣ್ಣದಾಗ ನೋಟ್ಸ್ ಬರ್ಕೊಂಡಿದ್ದಾನೆ. ಗೂಗಲ್ ಇದೆಲ್ಲ ಚೆಕ್ ಮಾಡಿ ವರ್ಷಕ್ಕೆ 7,86,304 ಜನ ಆತ್ಮಹತ್ಯೆ ಮಾಡ್ಕೊಂತಾರೆ. ಅವ್ರು ಯಾಕೆ ಮಾಡ್ಬೇಕು ಏನೋ ಒಂದು ನೋಟ್ಸ್ ಬರ್ಕೊಂಡು ಬಂದು ನನ್ನ ಹತ್ರ ಬಂದರು. ನಮ್ಮ ಫ್ರೆಂಡ್ ಚಿಕ್ಕಬಳ್ಳಾಪುರ ಡಾಕ್ಟರ್ ಕಲಿಸಿದ್ದಾರೆ. ಒಂದು ಇಂಟ್ರೆಸ್ಟ್ ಅನ್ನಿಸ್ತು ನನಗೆ. ಯಾಕೆ ಇದು ಅಲ್ಲಿಂದ ಒಂದು ಕಥೆ ರೆಡಿ ಮಾಡ್ಕೊಂಡಿದ್ದಾನೆ. ಇದು ಡಾಕ್ಯುಮೆಂಟ್ ತರ ಚಿಕ್ಕದಾಗ ಮಾಡೋಕ್ಕಾಗಲ್ಲ, ಕಮರ್ಷಿಯಲ್ ಸಿನಿಮಾ ತರ ದೊಡ್ಡದಾಗ ಮಾಡೋಕ್ಕಾಗಲ್ಲ. ಹೀರೋ ಇರಲ್ಲ. ಹೀರೋ ಇದ್ರೆ ಕಮರ್ಷಿಯಲ್ ಸಿನಿಮಾ, ಹೀರೋ ಇಲ್ಲ ಅಂದ್ರೆ ಡೇಂಜರ್. ಹೌದು, ಅದಕ್ಕೆ ನೀವೇ ಓನ್ ಬ್ಯಾನರ್ ಓನ್ ಬ್ಯಾನರ್ ನಾನು ಇಷ್ಟವನ್ನು ನಾನು ಮಾಡಿದ್ದೀನಿ. ಬಟ್ ಇದು ಸಮಾಜಕ್ಕೆ ಬೇಕು ಇವಾಗ. ಅದೇ ಟ್ರೈಲರ್ ನೋಡಿದೆ ಸರ್. ಆತ್ಮಹತ್ಯೆ ಮೇನ್ ಜಾನರ್ ಆಗಿ ಇಟ್ಕೊಂಡಿದ್ದೀರಾ. ಸೆಪ್ಟೆಂಬರ್ 10 ನಾನು ಹೆಸರು ಯಾಕೆ ಇಟ್ಟಿದ್ದೀವಿ ಅಂದ್ರೆ ಪ್ರೇಮಿಗಳ ದಿನ, ಮದರ್ಸ್ ಡೇ, ಫಾದರ್ಸ್ ಡೇ ತರ ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ, ಆತ್ಮಹತ್ಯೆ ನಿವಾರಣಾ ದಿನ. ನಿವಾರಣೆ ವರ್ಲ್ಡ್ ಪ್ರಪಂಚಾದ್ಯಂತ ಈ ಡೇನ ಆಚರಣೆ ಮಾಡ್ತಾರೆ. ಎಲ್ಲ ಡೇಸ್ನಲ್ಲಿ ಮದರ್ಸ್ ಡೇ, ಫಾದರ್ಸ್ ಡೇ, ಲವರ್ಸ್ ಡೇ, ವಾಟರ್ ಡೇನಲ್ಲಿ ಫಂಕ್ಷನ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ನಾವು. ಇಲ್ಲಿ ಪ್ರಾಣ ಉಳಿಸುವಂತ ಪ್ರಯತ್ನ ಮಾಡ್ತಾರೆ. ದಟ್ ಇಸ್ ಹೈಲೈಟ್ ಆಫ್ ದಿ ಸಬ್ಜೆಕ್ಟ್. ಆತ್ಮಹತ್ಯೆಗಳು ಸಮಸ್ಯೆಗಳ ಪರಿಷ್ಕಾರ ಅಲ್ಲ. ಸಮಸ್ಯೆಗಳು ಬರುವಾಗ ಸಮಸ್ಯೆಗಳನ್ನ ಎದುರಿಸಬೇಕು, ಓಡಿಸಬೇಕು. ನಾವು ಎದುರ್ಕೊಂಡ್ರೆ ಬದುಕಾಗಲ್ಲ. ಆತ್ಮಹತ್ಯೆ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ. ನಾವು ಸಾಧನೆ ಮಾಡ್ತೀವಿ. ನೀನ್ ನಂಬ್ಕೊಂಡು ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ಅನ್ಯಾಯ ಆಗತ್ತೆ, ಆ ತಪ್ಪು ಮಾಡಬೇಡಿ ಅನ್ನೋ ಒಂದು ಮೋಟಿವೇಶನ್ ತರಬೇಕನ್ನೋದು ಈ ಕಾನ್ಸೆಪ್ಟ್. ಅಲ್ಲ, ಇದನ್ನ ಸಮಾಜ ಅದನ್ನೇ ಫೇಸ್ ಮಾಡಿ. ಸ್ಟೂಡೆಂಟ್ಸ್ ಆಗ್ಬೋದು, ಲವರ್ಸ್ ಆಗ್ಬೋದು, ರೈತರಾಗ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸರ್ಸ್ ಆಗ್ಬೋದು, ಇವರೆಲ್ಲ ಗೊತ್ತಿಲ್ಲದೇನೆ ಸಿಕ್ಕಾಕೊಂತ ಇದ್ದಾರೆ. ಪ್ರೀತಿ ಮಾಡುವಾಗ ಮರ್ಯಾದೆ ಹತ್ಯೆ ನಡೀತದೆ, ಇಲ್ಲ ಆತ್ಮಹತ್ಯೆಯನ್ನು ಮಾಡ್ಕೊ. ಯಾವುದು ಮರ್ಯಾದೆ ಹತ್ಯೆ ಮಾಡಬಾರ್ದು ಅಂತ ಪೋಷಕರಿಗೆ ಹೇಳಿದಿರಿ, ಪ್ರೀತಿ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಅಂತ ಪ್ರೇಮಿಗಳಿಗೆ ಹೇಳಿದೀವಿ. ಸರ್, ಯಾವಾಗ ನಿರೀಕ್ಷೆ ಮಾಡಬಹುದು? ಆಗಸ್ಟ್ 8 ವರಮಹಾಲಕ್ಷ್ಮಿ ಹಬ್ಬದ ಹೆಣ್ಮಕ್ಳಿಗೆ ಅಂತಾನೆ ಚೆನ್ನಾಗಿ ಪೂಜೆ ಮಾಡಲಿ. ಎಲ್ಲ ಹೆಣ್ಮಕ್ಳು ನಾನಂದ್ರೆ ಎಲ್ಲರಿಗೂ ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ನಾನು ತುಂಬಾ ಇಷ್ಟ. ಯಾಕಂದ್ರೆ ಅವ್ರಿಗೊಂದು ಒಳ್ಳೆ ಕಾನ್ಸೆಪ್ಟ್ಗಳು ಕೊಟ್ಟಿದ್ದೇನೆ ನಾನು. ಕಿತ್ತೂರಲ್ಲಿ ಸಿನಿಮಾದಲ್ಲಿ ಮಾನಸಿಕ ಅಣ್ಣ ತಮ್ಮಂದರಿಲ್ಲ, ತಂದೆ ತೀರೋಗ್ತಾರೆ. ಅವ್ರಿಗೆ ಈ ಕಾರ್ಯ ಯಾರು ಮಾಡಬೇಕು? ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, ಹೆಣ್ಮಕ್ಳು ಒಬ್ಬಳಿದ್ದಾರೆ. ಅವಾಗ ಶಿ ವಿಲ್ ಟೇಕ್ ಕೇರ್. ನಾನೇ ಕೊಳ್ಳಿ ಇಟ್ಟು ನಮ್ಮ ತಂದೆಗೆ ಮಾಡ್ಕೊಂತೀನಿ ಅಂತ ಒಂದು ಮೋಟಿವೇಶನ್ ನಾವು ತೋರಿಸಿದ್ವಿ. ಇವಾಗ ಎಷ್ಟೋ ಜನ ಆ ತರ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಆಗಿ ಆಂಕರ್ ಟಿವಿ ಹಾಲು, ಅದೇ ರೀತಿ ಅವ್ರ ತಂದೆಗೆ ಅಂದ್ರೆ ಹೆಣ್ಮಕ್ಳು ಏನ್ ಕಡಿಮೆ ಗಂಡು ಮಕ್ಕಳಿಗಿಂತ? ಗಂಡು ಮಕ್ಕಳೇ ಕಾರ್ಯ ಮಾಡಬೇಕು, ಹೆಣ್ಮಕ್ಳು ಯಾಕೆ ಮಾಡಬಾರದು ಅನ್ನೋದು ಕಾನ್ಸೆಪ್ಟ್ ಎಷ್ಟೋ ಜನ ಇಷ್ಟಪಟ್ಟಿದ್ದಾರೆ. ಈಗ ಮಾಲಶ್ರೀ ಮಾಮಶ್ರೀ ಮಾವನ ಯಾವ ರೀತಿ ದಾರಿ ತರಬೇಕು ಎಲ್ಲ ಒಂದು ಡಿಫ್ರೆಂಟ್ ಜಾನರ್ಗಳಲ್ಲಿ, ಅಂದ್ರೆ ಇದು ನಮ್ಮನೆ ಸ್ಟೋರಿನ ಅಂತ ಅನ್ಸ್ಬೇಕು ಅಂತ ಸ್ಟೋರಿನ ಮಾಡಿ. ಗೃಹಪ್ರವೇಶ ಮಾಲಶ್ರೀ ಅತ್ಯಾಚಾರ ಗುರಿ ಆಗ್ತಾರೆ. ದೇವರಾಜು ಅತ್ಯಾಚಾರ ಮಾಡಿದ್ದಾನೆ. ಕಾನೂನು ಪರವಾಗಿ ದೇವರಾಜಕ್ಕೆ ಗನ್ ಶಿಕ್ಷಣ ಲೈಫ್ ಆಗದೆ. ಮಾಲಶ್ರೀ ಜಡ್ಜಿನ ಅಪ್ರೋಚ್ ಆಗ್ತಾರೆ. ಅಮ್ಮ ನೀವು ಬರಬಾರ್ದು ನನ್ನ ಹತ್ರ ಅಂತ ಹೇಳ್ತಾರೆ. ಸಹಾಯ ಮಾಡಕ್ಕೆ ಸಹಾಯ ಕೇಳಕ್ ಬಂದಿಲ್ಲ ಸರ್, ಸ್ವಲ್ಪ ನೀವು ಯೋಚನೆ ಮಾಡ್ಬೇಕಂತ ಕೇಳಕ್ ಬಂದಿದ್ದೀನಿ. ನಾನೇ ನಮ್ಮ ಯೋಚನೆ ಮಾಡೋದು. ಬರೀ ಅವ್ರ ಶಿಕ್ಷೆ ಆಗತ್ತೆ, ಲೈಫ್ ಆಗ್ಬೋದು, ಪೆಲ್ ಆಗ್ಬೋದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ ಅಲ್ವ? ಅವ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಆಯ್ತು ಸರ್, ಸಂತೋಷ. ನಿಮ್ಮ ಕಾನೂನಲ್ಲಿ ತಪ್ಪು ಮಾಡಿದವನು ತಪ್ಪಿಸ್ಕೊಂಡು ಹೋಗ್ಬೋದು,
ತಪ್ಪು ಮಾಡಿದವ್ರು ಶಿಕ್ಷೆ ಆಗಬಾರ್ದಂತ ಇದೆಯಲ್ವ ಸರ್ ಅಂತ. ಇದೆಯಮ್ಮ, ನಾನೇನು ತಪ್ಪು ಮಾಡಿದ್ದೀನಿ? ಹಾ, ನನ್ನ ಲೈಫ್ ಲಾಂಗ್ ಅತ್ಯಾಚಾರ ಗುರಿ ಅದು ಏನಂತ ಹೇಳ್ಸ್ಕೊಬೇಕಲ್ವ. ನಮ್ಮ ತಂದೆ ತಾಯಿ ನಮ್ಮ ಮರಣ ಕಾರಣ ಹಿಂಗಾಯಿತು, ಅತ್ಯಾಚಾರ ಗುರಿ ಆಗಿದೆ, ಇದು ಬದುಕಬೇಕಂತ ಯೋಚನೆ ಮಾಡ್ತಾರೆ. ನನ್ನ ನಂಬಿಕೆ ಶಿಕ್ಷೆ ಆಗ್ತಾ ಇದಲ್ವಾ ಸರ್. ಇದು ಕಾನೂನು ಪರವಾಗಿ ಯೋಚನೆ ಮಾಡೋಕ್ಕಾಗಲ್ಲಮ್ಮ, ನಾನು ಏನು ಮಾಡ್ಬೇಕಂತ ಕೇಳ್ತಾ ಅವ್ರಿಗೆ ಕೊಟ್ಟು ನನ್ನ ಮದುವೆ ಮಾಡಿಸಿ ಸರ್. ಕೂಲಿಗೆ ಮೇಕೆ ಕೊಟ್ಟು ಮದುವೆ ಮಾಡಿಸೋದಲ್ಲ, ಅವ್ರು ಸಾಯಿಸು ಪರವಾಗಿಲ್ಲ ಸರ್. ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಮ್ಮ ತಂದೆ ತಾಯಿ ಇದಾಗ್ತಾರೆ. ಇದು ಎಷ್ಟು ಸಪೋರ್ಟ್ ಸಿಕ್ಕತ್ತಂತ ಯೋಚನೆ, ಕಾನೂನೇ ಯೋಚನೆ ಮಾಡುವಂಥ ಪರಿಸ್ಥಿತಿ. ಸ್ವರ ಸಂಸಾರದಲ್ಲಿ ಮಹಾಲಕ್ಷ್ಮಿ ಅನಂತರಾಯಂಗೂ ಮಹಾಲಕ್ಷ್ಮಿ ದೇವಸ್ ತಗೊಳ್ತಾರೆ. ಮಕ್ಕಳ ಭವಿಷ್ಯ ಅನುಪ್ರಭಾ ಜೈಲ್ಡ್ ಆರ್ಟಿಸ್ಟ್. ಶಿ ಗಾನ್ ಟು ಕೋರ್ಟ್. ನಾನು ತಂದೆ ತಾಯಿಗೆ ಹುಟ್ಟಿದ್ದೇನೆ. ನಾನು ನನ್ನ ತಾಯಿ ಹತ್ರ ನನ್ನ ತಂದೆ ಇಲ್ಲ, ನನ್ನ ತಂದೆ ಏನಾಗಿ ಬೇಕು ಅಂತ ಕಾನೂನು ಪರವಾಗಿ ಕೇಳ್ತಾ. ಇದೆಲ್ಲ ಇಂಡಿಯನ್ ಸೋಪ್ ಆಲಿಯನ್ಸ್ ತಗೊಳ್ಳುವಾಗ ಅವ್ರು ಯೋಚನೆ ಮಾಡ್ಬೇಕು. ಹೌದು, ಮುಂದೆ ಏನು ತಗೊಳ್ಳೋ ನಿರ್ಧಾರದಲ್ಲಿದ್ರು ಲೈಫಲ್ಲಿ ಮುಂದೆ ಏನು ಅಂತ ಯೋಚನೆ ಮಾಡೋಷ್ಟು ಒಂದು ಥಿಂಕಿಂಗ್ ಕೊಟ್ಟಿದ್ದೀರಾ ಮೂವಿ ಮುಖಾಂತರ. ಮದುವೆ ಆದ್ಮೇಲೆ ಅನಂತರಾಗಿ ಅದೇ ಸಿನಿಮಾದಲ್ಲಿ ಅದೊಂದು ಮಹಾಲಕ್ಷ್ಮಿ ಓದಿಸ್ತಾರೆ. 90s ಸಿನಿಮಾ ಇದು, 90s. ಆವಾಗ ಒಂದು ಒಳ್ಳೆ ಯೋಚನೆ ಅಲ್ವಾ ಇಂತಿನ ಓದಿಸೋದು. ಇದು ಇಷ್ಟಪಡ್ತಾರೆ ಜನ, ನಮ್ಮ ಹೆಣ್ಮಕ್ಳು ಇಷ್ಟಪಡ್ತಾರೆ. ನಮ್ಮ ಪರವಾಗಿ ಎಷ್ಟು ಹೋರಾಟ ಮಾಡಿದ್ದಾರೆ ಸಿನಿಮಾದಲ್ಲಿ, ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅನ್ನೋದು. ಅದೇ ರೀತಿ ಇದು ಈ ಸೆಪ್ಟೆಂಬರ್ 10 ಅನ್ನೋದು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸ್ತದ. ಮೇ ಬಿ ಸ್ಟೂಡೆಂಟ್ಸ್, ಮೇ ಬಿ ಬಿಸಿನೆಸ್ ಮ್ಯಾನ್, ಮೇ ಬಿ ಲವರ್ಸ್, ಮೇ ಬಿ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್, ಸ್ಟೂಡೆಂಟ್ಸ್ ಎಲ್ಲವೂ ಯೋಚನೆ ಮಾಡ್ತಾ ಬಿಫೋರ್ ಐ ಶುಡ್ ಥಿಂಕ್ ಅಂತ. ಸತ್ಯ ಏನು ಸಾಧನೆ ಮಾಡ್ತೇನೆ ನಾವು, ಬದುಕಿದ್ದೇವೆ ಸಾಧನೆ ಮಾಡ್ಬೋದು. ಮಾರ್ಚ್ ಫೇಲ್ ಆದ ಏಪ್ರಿಲ್ ಸೆಪ್ಟೆಂಬರ್ ಬರೀಬೋದಲ್ವ, ಸೆಪ್ಟೆಂಬರ್ ಫೇಲ್ ಆದ ಪುನಃ ಮಾರ್ಚ್ ಬರೀಬೋದು. ಆ್ಯಂಡ್ ಮೋರ್ ಸೋರ್ಸಸ್. ಸರ್, ನಿಮ್ಮ ಸ್ನೇಹಿತರಾಗ ಎಂ ಕುಮಾರ್ ಅವ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ನಾನ್ ಕೇಳ್ಪಟ್ಟೆ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆನೆ ನಿಮ್ಮ ಫ್ರೆಂಡ್ಶಿಪ್ ಇತ್ತು ಅಂತ. ಕುಮಾರ್ ಅವರು ನಾವು KCM ಕುಮಾರ್ ಅಂತೀವಿ. ಯಾಕಂದ್ರೆ KCM ನಲ್ಲಿ ಅವ್ರು ಕೆಲಸ ಮಾಡೋರು ಆಫೀಸ್ನಲ್ಲಿ. ನಾವು ಸತ್ಯಂ ಶಿವಸುಂದರ ಸಿನಿಮಾ ಮಾಡುವಾಗ ಜನರಲ್ ಆಗಿ ನಮ್ಮ ರೇಂಜ್ ತగ్గವರ ಫ್ರೆಂಡ್ಶಿಪ್ ಇರುತ್ತೆ. ಹೌದಾ? ಪ್ರೊಡ್ಯೂರ್ ಬರುವಾಗ ದೊಡ್ಡವನಿಗೆ ಮೀಟ್ ಮಾಡ್ತಾರೆ, ಡೇಟ್ ಬರುವಾಗ ಚಂದ್ರ ಅವನನ್ನು ಮೀಟ್ ಮಾಡ್ತಾರೆ. ನಾವು ನಮ್ಮ ರೇಂಜಿಗೆ ನಾವು ಕುಮಾರ್ ಜೊತೆ ಸ್ನೇಹ ಮಾಡೋರು. ಯಾಕೆ ಕುಮಾರ್ಗೆ ನನಗೆ ಅಷ್ಟು ಸ್ನೇಹ ಅಂದರೆ, ಸತ್ಯಂ ಶಿವಸುಂದರ ಶುಕ್ರವಾರ ರಿಲೀಸ್ ಕನ್ಫರ್ಮ್ ಆಯಿತು. ಬುಧವಾರ ಎಲ್ಲ ಸಿನಿಮಾ ನೋಡಿಕೊಂಡು ನಾಳೆ ಗುರುವಾರ ಎಲ್ಲ ಡೆಲಿವರಿ ಮಾಡಿ ಅಂತ ಸೈನ್ ಮಾಡಿ ನನ್ನನ್ನು ಉಳಿಸ್ಬಿಟ್ಟು ಚೆನ್ನೈ ನಾವಲ್ಲ ಎಲ್ಲ ಪ್ರೊಡ್ಯೂಸರು, ಏಟ್ರು, ಡೈರೆಕ್ಟ್ ಎಲ್ಲ ಹೋಗಿದ್ದಾರೆ. ಬುಧವಾರ ಅವರು ಹೋದ್ಮೇಲೆ ಫೋನ್ 5-6 ರೀಲ್ಸ್ ನಾನ್ ಸಿಂಗ್ ಬಂತು ಅಂತ. ಇವ್ರಿಗೆ ಹೋಗ್ಬೇಕು, ಏಟ್ರು ನಾಳೆ ಬರ್ಬೇಕು ಗುರುವಾರ. ಶುಕ್ರವಾರ ರಿಲೀಸು, ಅವ್ರು ಬಂದು ಕರೆಕ್ಟ್ ಮಾಡಿ ಪ್ರಿಂಟ್ ಡೆಲಿವರಿ ಕೊಡೋದು, ರಿಲೀಸ್ ನಿಂತೋಗುತ್ತೆ. ಆವಾಗ ಚಂದ್ರ ಅವರು, ಮೋಹನ್ ಅವರು ಕುಮಾರ್ಗೆ ನಾನು ಒಪ್ಪಿಸಿ, ನೋಡ್ರಯ್ಯ ಅವ್ರ ಪರವಾಗಿ ಸಾಯಿ ಪ್ರಕಾಶ್ ಇದಾರಲ್ವಾ, ನಾನು ಕರ್ಕೊಂಡೋಗಿ ಮಾಡಿಸ ಅಂತ ಕುಮಾರ್ಗೆ ಹೇಳಿದ. ಕುಮಾರ್ ಒಂದು ಹಳೆಯ ಸ್ಕೂಟಿ ಇತ್ತು, ನಮ್ಮನ್ನು ಹಿಂದೆ ಕುಣಿಸ್ಕೊಂಡು ಕರ್ಕೊಂಡೋಗಿದ್ದಾರೆ. ನೋಡಿದ್ವಿ, ನಾನು ಸಿಗ್ಗಿತ್ತು. ನಮ್ಮ ಕೆಲಸ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಥಿಯೇಟ್ರ್ ಮಾಡ್ಬೇಕಾಗುತ್ತೆ ಕೆಲಸ. ಇವಾಗೆಲ್ಲ ಚೆನ್ನೈ ರೀಚ್ ಆಗ್ತಾರೆ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಫ್ಲೈಟ್ ಇಟ್ಕೊಂಡು ಮಾರ್ನಿಂಗ್ ಫ್ಲೈಟ್ ಸಿಕ್ಕತ್ತೆ. ಇವಾಗಿರೋಂಥ ರೆಗ್ಯುಲರ್ ಫ್ಲೈಟ್ಸ್ ಅವಾಗಿರಲ್ಲ, ಟೈಮಿಂಗ್ ಇರೋದು. ಟ್ರೈನ್ಸು ಕಷ್ಟ ಆ ಕಾಲದಲ್ಲಿ. ನಮ್ಗೆ ಗೊತ್ತಿಲ್ಲ. ಕುಮಾರ್, ಇಲ್ಲ ಸಾರ್ ಏನೋ ಪ್ರಯತ್ನ ಮಾಡಿ ನಮ್ಮನಿಗೆ ಬಂದು ಕೊಟ್ಟಿರಿ ಸರ್, ನಾನು ನಿಮ್ಗೆ ಏನು ನಂಬ್ಕೊಂಡು ಬಂದಿದ್ದೆ. ನಾನು ಏನು ಮಾಡ್ಲಿ ಕುಮಾರ್ ಅವರೇ, ನಾನು ಲೇಟ್ರಲ್ಲ, ನೋಡಿ ಸರ್ ಏನೋ ಮಾಡಿ ಸರ್, ರಿಲೀಸ್ ನಿಂತೋಗುತ್ತದೆ, ಮಾಡಿ ಅಂತ ನನಗೇನೋ ಒಂದು ಸಪೋರ್ಟ್ ಕೊಟ್ಟಿದ್ದಾನೆ. ಏನೋ ಕುಮಾರ್ ಧೈರ್ಯ ಮಾಡ್ತಾನೆ ಅಂತ ಹಾಕೊಂಡು ಪ್ರೀವಿಯರ್ ನೋಡುವಾಗ ಏಡ್ರ ಹತ್ರ ನಮ್ಮ ಡೈರೆಕ್ಟರ್ ಏನೋ ಹೇಳ್ತಾ ಇದ್ರು. ಆ ಗಟ್ಟಿ ಮೇಲೆ ಏನೋ ನೆಸ್ಟಿ ಮೇಲೆ ಓವರ್ಲ್ಯಾಪ್ ಆಯ್ತು, ಏನೋ ಹೇಳ್ತಾ ಇದ್ರು. ನನಗೇನು ಹೇಳಿಲ್ಲ. ಅವ್ರು ಸರಿ ಮಾಡ್ತಾರೆ.
ಏಟು ಏನು ಅಷ್ಟೇನು ಅವ್ರು ಸರಿ ಮಾಡಬೇಕು. ಹ್ಮ್. ಅದೇ 5-6 ರೀಲು ನಾನು ಸಿಂಗ್ ಬರಬೇಕಾಗಿ ಹ್ಮ್. ಅಲ್ಲಿ ಏನೋ ತಪ್ಪು ನಡೆದಿರ್ಬೋದು ಅಂತ ಅವಾಗ ನಾನು ನೆನಪು ಹಾಕೊಂಡು ಹ್ಮ್. ಆ ನೀಟುಸ್ ಎಲ್ಲ ಹಾಕೊಂಡು ಕುಮಾರ್ ಸಹಾಯ ತಗೊಂಡು ಲ್ಯಾಬೋ ಸಹಾಯ ತಗೊಂಡು ಬೆಡ್ಶೀಟು ಟವಲ್ಸು ಎಲ್ಲ ಹಾಕಿ ಅಂತ ಬಿದ್ದೋದ್ರೆ ಎಲ್ಲ ಹಾಳಾಗತ್ತೆ ರೇಟು ಅಂತ ಮಾಡಿ ನೋಡಿದ್ರೆ ಅಲ್ಲಿ ಒಂದೇ ಜಾಯಿಂಟ್ ಇದೆ. ಅಂದ್ರೆ ಇಲ್ಲಿ SST ಹೋದ ಜಾಯಿನ್ ಮಾಡಲಿಲ್ಲ. ಅದನ್ನು ಇಲ್ಲಿಂದ ನಾನ್ ಸಿಂಗ್ ಬಂದಿರ್ಬೋದು ಅಂತ ಅನ್ಕೊಂಡು ಸುಮಾರು ಐಡಿಯಾಸ್ ಇತ್ತು. ಕಟ್ ಮಾಡಿ ಬೇರೆ ಪೀಸ್ ಹಾಕಿ ರೆಡಿ ಮಾಡಿ ಪ್ರಿಂಟ್ ಕೊಟ್ಟಿದ್ವಿ. ಕುಮಾರ್ ಅವರು ಯಶವಂತಪುರ ಎಲ್ಲ ಕರ್ಕೊಂಡೋಗಿ ಹೋಟೆಲ್ನಲ್ಲಿ ಅವರು ಇಡ್ಲಿ ದೋಸೆ ಎಲ್ಲ ಕೊಡಿಸ್ಬಿಟ್ಟು ಇಬ್ಬರು ಹೋಗಿ ಪ್ರಸಾದ್ ಆ್ಯಪ್ನಲ್ಲಿ ಬಿನ್ಕಲ ತಕೊಂಡು ಮಲಗಿದೀವಿ. ಒಂದು 1:30-2 ಗಂಟೆಗೆ ಇಲ್ಲೇವೆ ರೆಡಿ 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 ನೋಡು ರೀಲ್ ಅಂತ ಹೇಳಿದ್ದಾರೆ. ನೋಡಿದ್ವಿ, ಸೂಪರ್ ಕರೆಕ್ಟ್ ಆಯ್ತು. ಅವಾಗ ಕೇಸನ್ ಗೌಡ್ರಿಗೆ ಚಂದ್ರ ಅವ್ರಿಗೆ ಕುಮಾರ್ ಅವ್ರಿಗೆ ಫೋನ್ ಮಾಡಿ ಲ್ಯಾಂಡ್ಲೈನ್ಗೆ ಸಕ್ಸಸ್ ಅದು ಮಾಡಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ನಾಳೆ ಡೆಲಿವರ್ ಮಾಡ್ಬೋದು. ಹಂಗೆ ಚೆನ್ನೈಯಿಂದ ಬರೋದು ಬೇಡ, ಟ್ರೈನ್ ಹತ್ತೋದು ಬೇಡ, ಪರಿಹಾರ ಇಲ್ಲೇ ಸಿಕ್ತು. ಕುಮಾರ್ ಕಷ್ಟದೀವ ಆಫೀಸ್ ಬಾಯ್ ಅಂತ ಹೇಳಿದ ತಪ್ಪೇನಿಲ್ಲ ಆ ಕಾಲದಲ್ಲಿ. ಈಸ್ ಟೋಟಲ್ ಇನ್ಚಾರ್ಜ್ ಆಫ್ KCN ಎಂಟರ್ಪ್ರೈಸಸ್ ಮಾಡಿ ಯಾವ್ಯಾವ ಸಿನಿಮಾ ಈಗ ಹೋಗುತ್ತೆ, ಯಾವ ಥಿಯೇಟರ್ ದುಡ್ಡು ಚೆನ್ನಾಗಿ ಬರುತ್ತೆ ಎಲ್ಲಾನು ಸ್ಟಡಿ ಮಾಡಿದಂತ ಅವರು. ಅದಕ್ಕೆ ಅವರು ನಿರ್ಮಾಪಕರಾಗಿ ಹಂಚಿಕೆದಾರರಾಗಿ ಎಷ್ಟು ಹೆಸರು ಮಾಡಿದ್ದಾರೆ. ಆದ್ರೂ ಸಮಾಜ ಹೊಟ್ಟೆ ಬಿಚ್ಚಿರುತ್ತೆ. ಇಲ್ಲ ಕರ್ಮಕಾಂಡ ಆಗಬಹುದು, ದೃಷ್ಟಿದೋಷ ಆಗಬಹುದು. ಅದ್ಭುತವಾಗಿ ಈ ಸ್ಥಾಯಿಗೆ ಬಂದವ್ರಿಗೆ ಯಾಕೋ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಬಟ್ ವಿಲ್ ಕಮ್ ಔಟ್ ವಿತ್ ಗ್ರೇಟ್ ಥಿಂಗ್. ಯಾರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕುಮಾರ್ ಅವ್ರಿಗೇನು ಕೊಡಬೇಕು ಅಂತ ಕೊಟ್ರೆ ಒಂದು ದೊಡ್ಡ ನಿರ್ಮಾಪಕರಾಗಿ ದೊಡ್ಡ ಒಳ್ಳೆಯ ಸಂಸ್ಥೆನ ನಿರ್ಮಾಣ ಮಾಡಬೇಕು. ನಾನು ಕುಮಾರ್ ಅವ್ರಿಗೆ ಅದೇ ಹೇಳಿದನ್ನ, ನೀವೇನಾದ್ರು ಹೇಳಿ ಕುಮಾರ್ ಅವರೇ, ನಾನು ರೆಡಿ ಮಾಡ್ಬೇಕಾಯ್ತದೆ. ವರ್ಷಕ್ಕೆ 5 ಸಿನಿಮಾ ಮಾಡ್ತೀರ ರೆಡಿ, 20 ಸಿನಿಮಾ ಮಾಡ್ತೀರ ರೆಡಿ. ಇವಾಗ ಅವ್ರು ಒಂದೇ ಹೇಳ್ತಾರೆ, ನೀವು ಇಂಡಸ್ಟ್ರಿ ಚೆನ್ನಾಗಿರ್ಬೇಕಂತ ನೀವು ಆಸೆ ಬರ್ತಾ ಇದ್ರಿ, ನಾನು ಚೆನ್ನಾಗಿರ್ಬೇಕು ನಾನು ಆಸೆ ಬರ್ತಾ ಇದ್ದೀನಿ. ಈಗಲೂ 18 hours ನೀವು ಕೆಲಸ ಮಾಡ್ತೀರ, ನಾನು ಕೆಲಸ ಮಾಡ್ತೀನಿ, ನಾವಿಬ್ಬರು ಸೇರಿದ್ರೆ ಸಾಧನೆ ಮಾಡಬಹುದು ಅಂತ ಕುಮಾರ್ ಅವ್ರು ಹೇಳ್ತಾರೆ. ಕುಮಾರ್ ಅವ್ರು ಗನ್ ಇದ್ದಾಗೆ ಪೇಮೆಂಟ್ ಆಗ್ಬೋದು, ಕೊಡೋದಾಗ್ಬೋದು, ಇದಾಗ್ಬೋದು, ವೆರಿ ನೀಟ್ ಅಂಡ್ ಕ್ಲಿಯರ್. ಅವ್ರು ಒಳ್ಳೇದಾಗತ್ತಂತ ನಂಬಿದ್ದೀನಿ ನಾನು. ಈಗ ಒಂದು ಸೂರ್ಯನಿಗೆ ಗ್ರಹಣ ಇರುತ್ತಲ್ವಾ, ಚಂದ್ರಕ್ಕೆ ಗ್ರಹಣ ಇರುತ್ತಲ್ವಾ, ಸ್ವಲ್ಪ ಗ್ರಹಣ ದೋಷ ಇದೆ. ಆ ದೋಷ ಮುಗಿದ ಮೇಲೆ ಪುನಃ ಹಳೆ ಕುಮಾರ್ ಅವ್ರು ಆಗ್ತಾರೆ. KCN ಸಂಸ್ಥೆಯಲ್ಲಿ ಎಂತೆಂಥ ಒಳ್ಳೆ ಚಿತ್ರಗಳು ಮಾಡಿದ್ದಾರೆ ಅವರೇ ಬಾಸ್ಗಳು. ಅದೇ ರೀತಿ ಕುಮಾರ್ ಅವರು ಇನ್ ಫ್ಯೂಚರ್ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡ್ತಾರೆ ಅನ್ನೋಕ್ಕೆ ನಂಬಿಕೆ ನನಗಿದೆ. ನಾನು ಐ ವೈಟಿಂಗ್ ಫಾರ್ ಕುಮಾರ್ ಸಂಸ್ಥೆಯಲ್ಲಿ ಇವತ್ತು ಒಳ್ಳೆ ಚಿತ್ರ ಅಲ್ಲ, ನಾವು ಕಾಯ್ತಾ ಇದ್ದೀವಿ. ಒಳ್ಳೆ ಚಿತ್ರಗಳು ಮಾಡಕ್ಕೆ ನಾವು ಸಿದ್ಧವಾಗಿದ್ದೇನೆ. ಒಳ್ಳೆ ಸಬ್ಜೆಕ್ಟ್ ರೆಡಿ ಮಾಡಿದ್ದೇನೆ. ಪೂಜೆ ಸಾಯಿಬಾಬಾ ಪ್ರಾರ್ಥನೆ ಮಾಡ್ತೀನಿ, ಕುಮಾರ್ ಅಂತ ಒಳ್ಳೆ ವ್ಯಕ್ತಿಗೆ ಒಳ್ಳೇದಾಗಬೇಕು. ತುಂಬಾ ಕಷ್ಟದೀವಿ, ನೇರವಾಗಿ ಮಾತಾಡ್ತಾನೆ, ಅದೇ ಅವ್ರ ಮೇಲೆಸ್. ಈ ಸಮಾಜದಲ್ಲಿ ಇದ್ದಕ್ಕಿದ್ದಾಗ ಯಾವತ್ತು ಹೇಳಬಾರದು, ಬಟ್ ಕುಮಾರ್ ಇದ್ದಕ್ಕಿದ್ದಾಗೆ ಹೇಳ್ತಾರೆ. ಅದಕ್ಕೆ ಬೇರೆಯವರಿಗೆ ತಪ್ಪು ಅನ್ಸ್ಬೋದು, ಎಲ್ಲೋ ಒಂದ್ ಕಡೆ ಕಾಯುತ್ತೆ ಅಂತ ಗ್ಯಾರಂಟಿ. ಅವರು ಪೂಜಿಸಂತ ಅವರ ಬಾಯಣೋತ್ಸವ ಆಗ್ಬೋದು, ಅವರ ಮನೆ ದೇವರ ಆಗ್ಬೋದು, ಬಟ್ ಅವ್ರ ಬಗ್ಗೆ ಯಾರು ಹೇಳಿದ್ರು ಒಳ್ಳೇದೇ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಕಷ್ಟಪಡ್ತಾರೆ. ಎಷ್ಟೋ ಥಿಯೇಟರ್ಸ್ ಮೇಂಟೈನ್ ಮಾಡಿದ್ದಾನೆ, ಎಷ್ಟೋ ಚಿತ್ರಗಳು ಹಂಚಿಕೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ, ಎಲ್ಲೋ ಚಿತ್ರಗಳು ನಿರ್ಮಾಣ ಮಾಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಅಂಡ್ ಗುಡ್ ಪ್ರೊಡ್ಯೂಸರ್ ಕುಮಾರ್ ಅವ್ರಿಗೆ ಕಾಶಿಪುರಂ ವಿಲೇಜ್ ಚಿತ್ರ ನಾನು ನಿರ್ದೇಶನ ಮಾಡಿದ್ದೀನಿ. ಅದೇ ರೀತಿ ಒಳ್ಳೆ ಚಿತ್ರ ಮಾಡಬೇಕಂತ ನನ್ನ ಭಾವನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕುಮಾರ್ ಅಂತ ನಿರ್ಮಾಪ ಅನುಭವ ಇದೆ, ಅವರು ಪ್ರೊಡಕ್ಷನ್ ಅನುಭವ ಇದೆ, ಹಂಚಿಕೆಗಳಲ್ಲಿ ಅನುಭವ ಇದೆ, ಥಿಯೇಟರ್ ಅನುಭವ ಇದೆ. ಇಂಥವ್ರು ನಿರ್ಮಾಣ ಸಂಸ್ಥೆಗೆ ಸಿನಿಮಾಗಳು ಮಾಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ, ಈ ಸಿನಿಮಾ ಇಷ್ಟೇ ಬಡ್ಜೆಟ್ ಮಾಡಬೇಕು, ಇಷ್ಟು ಥಿಯೇಟರ್ ರಿಲೀಸ್ ಮಾಡಬೇಕು, ಈ ಟೈಮ್ ರಿಲೀಸ್ ಮಾಡ್ಬೇಕು. ಎಲ್ಲ ಹೋಗಿ ಈಗ ಒಂಥರ ಎನ್ಸೈಕ್ಲೋಪೀಡಿಯಾ ಅವು ಯಾಕಂದ್ರೆ ಕೆಳಗಿಂದ ಮೇಲೆ ಬಂದವರು. ರವಿಚಂದ್ರ ಅವ್ರ ತಂದೆನೂ ಅದೇ ರೀತಿ ಕಷ್ಟಪಟ್ಟು ಮೇಲೆ ಬಂದವರು. ಅವ್ರು ಇಷ್ಟೋ ಸಾಧನೆ ಮಾಡಿದ್ದಾರೆ, ಇವರು ಸಾಧನೆ ಮಾಡಿದ್ದಾರೆ. ಸಣ್ಣ ಪಾಸ್ ಬಂತು, ಅದು ಕ್ಲಿಯರ್ ಆಗತ್ತೆ, ಬಿಗ್ ಸಕ್ಸಸ್ ಸಣ್ಣ ಬ್ರೇಕ್ ಅಂತ ಅನ್ಕೊಂಡಿದ್ದೇನೆ. ಇವಾಗ ನನ್ನ ಚಿತ್ರ ರಿಲೀಸ್ ಮಾಡಕ್ಕೂ ಅವರು September 10 ಅವರೇ ಸಪೋರ್ಟ್ ಮಾಡ್ತಾ ಇರೋದು. ವಾಶಿಮ್ ಅಂತ ಇದ್ದಾರೆ, ಅವರ ಸಂಸ್ಥೆಯಲ್ಲಿ ರಿಲೀಸ್ ಮಾಡಿಸ್ತಾ ಇದ್ದಾರೆ.
ಯಾವತ್ತೂ ನಿನ್ನ ಒಂದು ಸಹಾಯ ಸಹಾಯ ಬೇಕಂತ ಯೋಚನೆ ಮಾಡೋ ವ್ಯಕ್ತಿ ಕುಮಾರ್ ಅವರು. ಅಂತ ಒಳ್ಳೆ ವ್ಯಕ್ತಿ ಭಗವಂತ ಒಳ್ಳೇದು ಮಾಡ್ತಾರಂತ ನಂಬಿಕೆ ನನಗೆ. ಮತ್ತೊಮ್ಮೆ ಕುಮಾರ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಭಾವನ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ನಾವು ಕೊನೆಯದಾಗಿ ನಮ್ಮನ್ನು ನೋಡ್ತಾ ಇರೋಂಥ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮನುಷ್ಯರು ನೆಮ್ಮದಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಶಾಂತಿಯುತವಾಗಿರ್ಬೇಕಾದ್ರೆ ನಮ್ಮ ಯೋಚನೆ ಮುಖ್ಯ. ಏನು ಯೋಚನೆ ಮಾಡ್ತಾ ಇದೀವೋ ಒಳ್ಳೇದು ಯೋಚನೆ ಮಾಡಬೇಕು, ಒಳ್ಳೇದನ್ನೇ ಮಾತಾಡಬೇಕು, ಒಳ್ಳೇದನ್ನೇ ನಡ್ಸ್ಕೋಬೇಕು. ಆವಾಗ ಸುಖ, ಶಾಂತಿ, ಸಂತೋಷ ಎಲ್ಲ ಸಿಕ್ಕತ್ತೆ. ಆವಾಗ ನಾನು ಮಾತಾಡಿದ ಥರ ಸಿಗ್ನಲ್ ಜಂಪ್ ಮಾಡಿದರೆ ಪೊಲೀಸವ್ರು ನಮ್ಮನ್ನು ಹಿಡಿತಾರೆ. ಅದೇ ಸ್ವಲ್ಪ ಪೇಷಂಟ್ ಎರಡು ನಿಮಿಷಕ್ಕಾದ್ರೆ ಯಾವ ಪೊಲೀಸ್ ನಮ್ಮನ್ನು ಏನು ಮಾಡಲ್ಲ. ಜೀವನದಲ್ಲಿ ಅಷ್ಟೇ, ಏನಾದರೂ ಯೋಚನೆ ಮಾಡುವಾಗ, ಕೆಟ್ಟದ ಬರುವಾಗ ಸ್ವಲ್ಪ ಯೋಚನೆ ಮಾಡಿ, ಇದು ಕೆಟ್ಟದು ಅಂತ ಅನಿಸರೆ ಆ ಕೆಟ್ಟದ್ದು ಮಾಡಬೇಡ. ಸಿನಿಮಾ ರಂಗದಲ್ಲಿ ನಾನು ಅಷ್ಟೇ ಕೇಳೋದು, ಎಲ್ಲರಿಗೂ ನಮಸ್ಕಾರ ಮಾಡಿ ಹೇಳೋದು, ಜ್ಞಾನ ಸಂಪಾದನೆ ಮಾಡಿ, ಅನುಭವ ಪಡೀರಿ, ಆಮೇಲೆ ಸಿನಿಮಾ ಮಾಡಿ. ಆವಾಗ ನಿಮಗೂ ಒಳ್ಳೇದಾಗತ್ತೆ, ಇಂಡಸ್ಟ್ರಿಗೆ ಒಳ್ಳೇದಾಗತ್ತೆ. ಇವಾಗ ಸಿನಿಮಾ ಜನ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಒಳ್ಳೆ ಚಿತ್ರ ಬರುವಾಗ ಬಂದು ನೋಡಿದಾರ ಇಲ್ವಾ? ಜನ ಸತ್ತಿಲ್ಲ, ಅವ್ರ ಮನೋಭಾವ ಯಾವತ್ತೂ ಚೆನ್ನಾಗಿರುತ್ತೆ. ನಾವು ಎಲ್ಲೋ ಸಾಯಿಸ್ತಾ ಇದೀವಿ ನಾವು ಅವನ್ನ. ಒಳ್ಳೆ ಸಿನಿಮಾ ಬರಲಿ, ನೋಡೇ ನೋಡ್ತಾರೆ. ಯಾಕಂದ್ರೆ 70 ವರ್ಷ ಇಂಡಸ್ಟ್ರಿ ಸಾಕಿದ ಅಭಿಮಾನ ದೇವತೆಗಳು ಇವತ್ತು ನಮ್ಮನ್ನು ಬಿಡ್ತಾರ? ಬಿಡಲ್ಲ. ತಪ್ಪದೇ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಒಳ್ಳೆ ಸಿನಿಮಾ ಮಾಡಿ, ಒಳ್ಳೆ ಹಾಗೆ ಆಗತ್ತೆ. ಅವ್ರು ಪೂಜಿಸಿ ಆರಾಧ್ಯ ಸಾಯಿಬಾಬಾ ಪ್ರಾರ್ಥನೆ ಮಾಡ್ತಾ ಇದೆ, ಎಲ್ಲರಿಗೂ ಸುಖ, ಸಂತೋಷ, ಶಾಂತಿ ಕೊಡ್ಲಿ ಅಂತ. ಓಂ ಶ್ರೀ ಸಾಯಿರಾಮ್. ಕಾಪಿಸಿ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮೊಟ್ಟಿಗೆ ಮುಚ್ಚುಮರೆ ಇಲ್ಲದ ಶೇರ್ ಮಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕಾಪಿಸಿ. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಸಾಯಿ ಪ್ರಕಾಶ್ ಸರ್ ಒಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ನಂಗೂ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಮುಂದೆ ಇಂಥದ್ದೇ ಒಂದು ಡಿಫ್ರೆಂಟ್ ಆಗಿರೋ ಗೆಸ್ಟ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.